Very good morning, my dear students. So welcome back to my channel as well as my class. So in today's class, I'm discussing about the very important concept called heredity and evolution. So ಇವತ್ತಿನ ಕ್ಲಾಸ್ ಅಲ್ಲಿ heredity and evolution ಈ ಲೆಸನ್ ಬಗ್ಗೆ every concept in detail ನಾನು ಇವತ್ತಿಂದ ಶುರು ಮಾಡ್ತಾ ಇದ್ದೀನಿ because most of the students are feeling this concept difficult. So heredity and evolution related ಆಗಿ ತುಂಬ ಇಂಪಾರ್ಟೆಂಟ್ ಆಗಿ ನಾನು ಪ್ರತಿಯೊಂದು ಕಾನ್ಸೆಪ್ಟ್ಸನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಸೊ ಎವ್ರಿ ಕ್ಲಾಸಲ್ಲಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಯಾವುದೆಲ್ಲ ಪ್ರಶ್ನೆಗಳನ್ನು ಕೇಳಬಹುದು ಫ್ರಮ್ ದ ಲೆಸನ್ ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್. ಸೊ ಇದನ್ನು ಕೂಡ ನಾನು ಡಿಸ್ಕಸ್ ಮಾಡ್ತಾ ಬರ್ತೀನಿ. ಓಕೆ, ಸೊ ಗುಡ್ ಮಾರ್ನಿಂಗ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಹೂ ಆರ್ ಪ್ರೆಸೆಂಟ್ ಇನ್ ಟುಡೇಸ್ ಲೈವ್ ಕ್ಲಾಸ್. ಸೊ ನೀವೇನಾದರೂ ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಸಿಟ್ ಮಾಡ್ತಾ ಇದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ SSLC ಎಕ್ಸಾಮ್ ವಿನ್ನರ್ ಏಮ್ 70+ ಅಂದರೆ ನಾನು ಆಲ್ರೆಡಿ ಈಗ 4 ಸೆಷನ್ಸನ್ನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ದಿಸ್ ಇಸ್ ದ 5th ಸೆಷನ್. ಓಕೆ, ಸೊ ವಿ ಆರ್ ಏಮಿಂಗ್ ಫಾರ್ ಟು ಸ್ಕೋರ್ 70+ ಮಾರ್ಕ್ಸ್ ಇನ್ SSLC ಸೈನ್ಸ್ ಎಕ್ಸಾಮಿನೇಷನ್. ಸೊ ರಿಲೇಟೆಡ್ ಟು ದ್ಯಾಟ್ ಸೊ ಏನೇನೆಲ್ಲ ಪ್ರಿಪ್ರೇಷನ್ಸ್ ಬೇಕು ಮಾರ್ನಿಂಗ್ 6 to 7 ಎವ್ರಿ ಡೇ. ಸೊ ನಾನು ಲೈವ್ ಕ್ಲಾಸಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಬರ್ತೇನೆ. ಎಸ್, ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಟುಡೇಸ್ ಕ್ಲಾಸ್. So I would like to know that how many are feeling difficult about the heredity and evolution lesson. So ಇವತ್ತು ನಾನು ಬೇಸಿಕ್ ಕಾನ್ಸೆಪ್ಟ್ಸ್ ಇಂದ ಕವರ್ ಮಾಡ್ತಾ ಬರ್ತೀನಿ. ಸೊ ಬೇಸಿಕ್ ಕಾನ್ಸೆಪ್ಟ್ನ ಫಸ್ಟ್ ತಗೊಳ್ತೀನಿ, ದೆನ್ ಐ ವಿಲ್ ಟೀಚ್ ದ ಮೆಂಡಲ್ಸ್ ಪ್ಲಾಂಟ್ಸ್ ಎಕ್ಸ್ಪೆರಿಮೆಂಟ್. ಸೊ ಅದನ್ನು ನಾನು ಇವತ್ತು ಕವರ್ ಮಾಡ್ತಾ ಬರ್ತೀನಿ. ಫೈನ್. ಎಸ್, ಸೊ ದ ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನೀವೇನು ತಿಳ್ಕೊಳ್ಬೇಕು ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ ಲೆಸನಲ್ಲಿ ಅಂದರೆ ಯು ಮಸ್ಟ್ ನೋ ವಾಟ್ ಈಸ್ ಮೀನ್ಡ್ ಬೈ ಹೆರಿಡಿಟಿ. ಓಕೆ, ಹೆರಿಡಿಟಿ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ನೀವು ತಿಳ್ಕೊಳ್ತಾ ಇದ್ದೀರಾ ಅಂದರೆ ಯು ಮಸ್ಟ್ ನೋ ವಾಟ್ ಈಸ್ ಮೀನ್ ಬೈ ಹೆರಿಡಿಟಿ. ಸಿ, ಹೆರಿಡಿಟಿ ಈಸ್ ನಥಿಂಗ್ ಬಟ್ ಹೆರಿಡಿಟಿ ಅಂದ್ರೇನು? ಇಟ್ ಈಸ್ ದ ಪ್ರೋಸೆಸ್ ಬೈ ವಿಚ್ ದ ಟ್ರೇಟ್ಸ್, ಸಿ ಟ್ರೇಟ್ಸ್ನ ಮೀನಿಂಗ್ ಏನು? ಟ್ರೇಟ್ಸ್ ಈಸ್ ನಥಿಂಗ್ ಬಟ್ ದ ಕ್ಯಾರೆಕ್ಟರ್ಸ್. ವಾಟ್ ಈಸ್ ಮೀನ್ ಬೈ ಟ್ರೇಟ್ಸ್? ಟ್ರೇಟ್ ಇಸ್ ನಥಿಂಗ್ ಬಟ್ ದ ಕ್ಯಾರೆಕ್ಟರ್ಸ್. ಓಕೆ, ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಈ ಕ್ಯಾರೆಕ್ಟರ್ಸ್ ಏನಾಗುತ್ತೆ, ದೇ ಗೆಟ್ ಟ್ರಾನ್ಸ್ಫರ್ಡ್ ಫ್ರಮ್ ದ ಪೇರೆಂಟ್ಸ್ ಟು ಆಫ್ಸ್ಪ್ರಿಂಗ್. ತಂದೆ ತಾಯಿಗಳಿಂದ ಅವರ ಮಕ್ಕಳಿಗೆ ಅಥವಾ ನಿಮ್ಮ ತಂದೆ ತಾಯಿಗಳಿಗೆ ಅವರ ಪೇರೆಂಟ್ಸ್ ಇಂದ ಏನಾಗುತ್ತೆ, ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್ ದ ಕ್ಯಾರೆಕ್ಟರ್ ಆರ್ ಗೆಟಿಂಗ್ ಟ್ರಾನ್ಸ್ಫರ್ಡ್. ಓಕೆ, ಸೊ ಫ್ರಮ್ ಪೇರೆಂಟ್ಸ್ ಟು ಆಫ್ಸ್ಪ್ರಿಂಗ್ ದ ಕ್ಯಾರೆಕ್ಟರ್ಸ್ ಆರ್ ಗೆಟಿಂಗ್ ಟ್ರಾನ್ಸ್ಫರ್ಡ್. ಸೊ ದಟ್ ಈಸ್ ವಾಟ್ ವಿ ವಿಲ್ ಕಾಲ್ ಇಟ್ ಆಸ್ ಹೆರಿಡಿಟಿ. ಇದನ್ನೇ ನಾವೇನಂತ ಹೇಳ್ತೀವಿ ಅಂದರೆ ಹೆರಿಡಿಟಿ ಅಂತ ಹೇಳ್ತೀವಿ. ವಿ ವಿಲ್ ಕಾಲ್ ಇಟ್ ಆಸ್ ಹೆರಿಡಿಟಿ. ಸೊ ಇಂಪಾರ್ಟೆಂಟ್ಲಿ ಯು ಮಸ್ಟ್ ನೋ ದ ಮೀನಿಂಗ್ ಆಫ್ ಹೆರಿಡಿಟಿ. ದೆನ್ ವಾಟ್ ಈಸ್ ಮೀನ್ಡ್ ಬೈ ಜೆನೆಟಿಕ್ಸ್? ಜೆನೆಟಿಕ್ಸ್ ಅಂದರೆ ಏನು? ಆಸ್ ಐ ಟೋಲ್ಡ್, ನಾನು ಆಲ್ರೆಡಿ ನಿಮಗೆ ಈ ಲೆಸನ್ನ ಬೇಸಿಕ್ಸಿಂದ ಹೇಳ್ಕೊಡ್ತಾ ಇದ್ದೀನಿ. ಸೊ ಆಲ್ ಆಫ್ ಎ ಸಡನ್ ನಾನು ನಿಮಗೆ ಒಂದು ಎಕ್ಸ್ಪೆರಿಮೆಂಟ್ನ ಹೇಳ್ಕೊಟ್ಬಿಟ್ರೆ ಅದು ಹಿಂದೆ ಇರುವಂಥ ನಿಮಗೆ ಏನು ಬೇಸಿಕ್ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಸೊ ಯು ಮಸ್ಟ್ ನೋ, ಓಕೆ, ವಾಟ್ ಈಸ್ ಜೆನೆಟಿಕ್ಸ್? ಫಸ್ಟ್ ಆಫ್ ಆಲ್, ಜೆನೆಟಿಕ್ಸ್ ಈಸ್ ಅ ಬ್ರಾಂಚ್ ಆಫ್ ಬಯಾಲಜಿ. ಜೆನೆಟಿಕ್ಸ್ ಈಸ್ ಅ ಬ್ರಾಂಚ್ ಆಫ್ ಬಯಾಲಜಿ. ಇಟ್ ಈಸ್ ಡೀಲಿಂಗ್ ವಿತ್ ದ ಹೆರಿಡಿಟಿ ಆ್ಯಂಡ್ ದ ವೇರಿಯೇಷನ್. ಹೆರಿಡಿಟಿ ಅಂದರೆ ಏನು ಅಂತ ಗೊತ್ತಾಯಿತು, ಟ್ರಾನ್ಸ್ಫರ್ ಆಫ್ ಕ್ಯಾರೆಕ್ಟರ್ಸ್ ಫ್ರಮ್ ಪೇರೆಂಟ್ಸ್ ಟು ಆಫ್ಸ್ಪ್ರಿಂಗ್ಸ್ ಅಲ್ವಾ. ಸೊ ವೇರಿಯೇಷನ್ಸ್ ಅಂದರೆ ಏನು? ಸಿ, ಈಗ ಪೇರೆಂಟ್ಸ್ ಜನ್ರೇಷನಿಂದ ನೆಕ್ಸ್ಟ್ ಜನ್ರೇಷನ್ಗೆ ಅಂದರೆ ಆಫ್ಸ್ಪ್ರಿಂಗ್ಸ್ ಜನ್ರೇಷನ್ಗೆ ಅಂದರೆ ಅವರ ಮಕ್ಕಳ ಜನ್ರೇಷನ್ಗೆ ಕ್ಯಾರೆಕ್ಟರ್ಸ್ ಏನಾಗ್ತಾ ಇದೆ, ಟ್ರಾನ್ಸ್ಫರ್ ಆಗ್ತಾ ಇದೆ. ಸೊ ಈ ಟ್ರಾನ್ಸ್ಫರ್ ಆಗುವ ವೇಳೆಯಲ್ಲಿ ಏನಾಗುತ್ತೆ, ಟ್ರಾನ್ಸ್ಫರ್ ಆಗಬೇಕಾದ್ರೆ ಸೊ ಸಮ್ ಆಫ್ ದ ನ್ಯೂ ಕೈಂಡ್ ಆಫ್ ಕ್ಯಾರೆಕ್ಟರ್ಸ್ ಆರ್ ಸೀನ್ ಇನ್ ದ ಆಫ್ಸ್ಪ್ರಿಂಗ್. ಹೊಸ ಕ್ಯಾರೆಕ್ಟರ್ಸ್ನ ನಾವು ಏನು ಮಾಡ್ಬೋದು, ಆಫ್ಸ್ಪ್ರಿಂಗ್ಸ್ ಅಲ್ಲಿ ನೋಡ್ಬೋದು. ವಿ ಕ್ಯಾನ್ ಸಿ ದ ನ್ಯೂ ಕ್ಯಾರೆಕ್ಟರ್ಸ್ ಇನ್ ದ ಆಫ್ಸ್ಪ್ರಿಂಗ್. ದಟ್ ನ್ಯೂ ಕ್ಯಾರೆಕ್ಟರ್ಸ್ ವಿಚ್ ವಿ ಸಿ ಇನ್ ದ ಆಫ್ಸ್ಪ್ರಿಂಗ್ಸ್ ಆರ್ ಕಾಲ್ಡ್ ಆಸ್ ವೇರಿಯೇಷನ್ಸ್. ವಾಟ್ ಡು ವಿ ಕಾಲ್ ಇಟ್ ಆಸ್? ವಿ ವಿಲ್ ಕಾಲ್ ಇಟ್ ಆಸ್ ವೇರಿಯೇಷನ್ಸ್. ಅದನ್ನು ನಾವು ವೇರಿಯೇಷನ್ಸ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಟು ನೋ ದ ಬೇಸಿಕ್ಸ್ ಆಫ್ ದ ಕಾನ್ಸೆಪ್ಟ್ಸ್ ಆಫ್ ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್. ವಾಟ್ ಈಸ್ ಹೆರಿಡಿಟಿ and what is genetics? I think you understood. Yes, moving to next part. How is the diversity achieved in asexual reproduction? So already ನಿಮಗೆ ಗೊತ್ತಿದೆ ಏನಂದ್ರೆ asexual reproduction ಅಂತಂದ್ರೆ ಏನು ಅಂತ ಗೊತ್ತಿದೆ. So when I say asexual reproduction, it is a mode of reproduction where only single parent is involved to reproduce new organism. So only with the help of one parent. See, only with the help of one parent what happened, new organisms are produced. Such mode of reproduction ನಾವು ಏನಂತ ಹೇಳ್ತೀವಿ, asexual reproduction ಅಂತ ಹೇಳ್ತೀವಿ.
ಆ್ಯಂಡ್ ಈ ಏಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಾವೇನೆಲ್ಲ ನೋಡ್ಬೋದು ಅಂತಂದರೆ ಆಫ್ಸ್ಪ್ರಿಂಗ್ಸ್ ಆರ್ ಕಂಪ್ಲೀಟ್ಲಿ ಐಡೆಂಟಿಕಲ್ ಟು ದ ಪೇರೆಂಟ್ಸ್. ಅಂದರೆ ಪೇರೆಂಟ್ಸ್ ಹೇಗಿರ್ತಾರೋ ಆಫ್ಸ್ಪ್ರಿಂಗ್ಸ್ ಅಂದರೆ ಅವ್ರ ಮಕ್ಕಳು ಕೂಡ ಏನಾಗಿರ್ತಾರೆ, ಕಂಪ್ಲೀಟ್ಲಿ ಐಡೆಂಟಿಕಲ್ ಆಗಿರ್ತಾರೆ. ಆ್ಯಂಡ್ ಇಟ್ ಈಸ್ ದ ಫಾಸ್ಟರ್ ಮೋಡ್ ಆಫ್ ರಿಪ್ರೊಡಕ್ಷನ್. ಏಸೆಕ್ಷುವಲ್ ರಿಪ್ರೊಡಕ್ಷನ್ ಇಸ್ ದ ಫಾಸ್ಟರ್ ಮೋಡ್ ಆಫ್ ರಿಪ್ರೊಡಕ್ಷನ್. ಸೊ ಇದೆಲ್ಲ ನಿಮಗೆ ಗೊತ್ತಿರಬೇಕು. ಆ್ಯಂಡ್ ವೇರಿಯೇಷನ್ಸ್ ಆರ್ ವೆರಿ ಲೀಸ್ಟ್. ಸೊ ಕ್ವೆಶನಲ್ಲಿ ಏನು ಕೇಳ್ತಾ ಇದ್ದೀವಿ, ಹೌ ಈಸ್ ಡೈವರ್ಸಿಟಿ ಅಚೀವ್ಡ್, ಹೇಗೆ ಡೈವರ್ಸಿಟಿ ಅಚೀವ್ ಆಗ್ತಾ ಇದೆ ಏಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಅಂತ ಕೇಳ್ತಾ ಇದ್ದೀನಿ. ಏಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಹೇಗೆ ಡೈವರ್ಸಿಟಿ ಅಂದರೆ ವೇರಿಯೇಷನ್ ಹೇಗೆ ಅಕರ್ ಆಗ್ತಾ ಇದೆ. ಸೊ ಯು ಮಸ್ಟ್ ಆನ್ಸರ್. ಸಿ ಇನ್ ಏಸೆಕ್ಷುವಲ್ ರಿಪ್ರೊಡಕ್ಷನ್ ಇಂಡಿವಿಜುವಲ್ಸ್ ಜನರೇಟೆಡ್ ವುಡ್ ಬಿ ವೆರಿ ಸಿಮಿಲರ್. ಅಂದರೆ ಏನು ಪೇರೆಂಟ್ಸ್ ಇದ್ದಾರೆ, ಪೇರೆಂಟ್ಸ್ ರೀತಿನೇ ಏನಾಗಿರ್ತಾರೆ, ಆಫ್ಸ್ಪ್ರಿಂಗ್ಸ್ ಇರ್ತಾರೆ. ಓಕೆ, ಕಂಪ್ಲೀಟ್ಲಿ ದೇ ಆರ್ ಐಡೆಂಟಿಕಲ್. ಸೊ ಕೆಲವೊಂದು ಟೈಮ್ ಏನಾಗಿರ್ತಾರೆ, ಸಿಮಿಲರ್ ಆಗಿರ್ತಾರೆ. ಓಕೆ, ಯಾಕೆ ಸಿಮಿಲಾರಿಟಿ ಇರುತ್ತೆ, ಕಂಪ್ಲೀಟ್ ಆಗಿ ಐಡೆಂಟಿಕಲ್ನೆಸ್ ಇರೋದಿಲ್ಲ ಅಂತಂದರೆ, ಸೊ ಯಾವಾಗ ಅವರು ಸಿಮಿಲರ್ ಆಗಿರ್ತಾರೆ ಅವಾಗ ಏನಾಗಿರುತ್ತೆ ಅಂದರೆ ವಿ ಕ್ಯಾನ್ ಸಿ ದ ಮೈನರ್ ಡಿಫ್ರೆನ್ಸಸ್. ಸೊ ಮೈನರ್ ಡಿಫ್ರೆನ್ಸಸ್ ಬಿಟ್ವೀನ್ ದ ಪೇರೆಂಟ್ಸ್ and offspring due to the inaccuracies of DNA. ಸೊ DNA ಇಂದ ಏನಾಗಿರುತ್ತೆ, ಇನ್ಅಕ್ಯುರೇಟ್ ಆಗಿ ಕಾಪಿ ಆಗಿರುತ್ತೆ. ಸೊ ಪೇರೆಂಟ್ ಬಾಡಿಯಿಂದ ಆಫ್ಸ್ಪ್ರಿಂಗ್ ಬಾಡಿಗೆ ಹೋಗಬೇಕಾದ್ರೆ ಏನಾಗಿರುತ್ತೆ, DNA ಇನ್ಅಕ್ಯುರೇಟ್ ಆಗಿ ಕಾಪಿ ಆಗಿರುತ್ತೆ. ನಾನು ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಡಿಟೇಲ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸಿ, ನಿಮ್ಮೆಲ್ರಿಗೂ ಗೊತ್ತಿದೆ ನ್ಯೂಕ್ಲಿಯಸ್ ಬಗ್ಗೆ, ಬಿಕಾಸ್ ಇನ್ ಕ್ಲಾಸ್ 9th ಯು ಸ್ಟಡಿಡ್ ಅಬೌಟ್ ದ ಕಾನ್ಸೆಪ್ಟ್ ಕಾಲ್ಡ್ ನ್ಯೂಕ್ಲಿಯಸ್. ಸೆಲ್ ಆರ್ಗನಲ್ಸ್ ಅನ್ನೋಂಥ ಕಾನ್ಸೆಪ್ಟ್ ಇತ್ತು ಅಲ್ವಾ. ಸೊ ಐ ಆಮ್ ರೈಟಿಂಗ್ ದ ರಫ್ ಸ್ಕೆಚ್ ಆಫ್ ದ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ನ ಒಂದು ಸ್ಕೆಚ್ ಬರಿತಾ ಇದ್ದೀನಿ. ಓಕೆ, ಸೊ ವೆನ್ ಐ ರೈಟ್ ದ ಡಯಾಗ್ರಾಮ್ ಆಫ್ ನ್ಯೂಕ್ಲಿಯಸ್, ಅ ಸ್ಮಾಲ್ ರಫ್ ಡಯಾಗ್ರಾಮ್ ಆಫ್ ನ್ಯೂಕ್ಲಿಯಸ್. ಸೊ ನಿಮಗೆ ಗೊತ್ತಿರಬೇಕು ನ್ಯೂಕ್ಲಿಯಸ್ ಅಲ್ಲಿ ಏನೇನೆಲ್ಲ ಪಾರ್ಟ್ಸ್ ಇರುತ್ತೆ. ಓನ್ಲಿ ದ್ಯಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಕೈಂಡ್ ಆಫ್ ಕ್ವಶನ್ಸ್. ಸೊ ದ ನ್ಯೂಕ್ಲಿಯಸ್ ಅಂತ ಹೋಲ್ ಆಗಿ ಕಂಪೇರ್ ಮಾಡಿದಾಗ ವಿ ಹ್ಯಾವ್ ನ್ಯೂಕ್ಲಿಯೋಲಸ್ ಇನ್ ದಿಸ್ ರೀಜನ್. ಸೊ ಇಲ್ಲಿ ನ್ಯೂಕ್ಲಿಯೋಲಸ್ ಇರುತ್ತೆ. ಸೊ ಏನಾಗಿರುತ್ತೆ, ಒಳಗಡೆ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ. ದೀಸ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್ ಆಸ್ ಕ್ರೊಮ್ಯಾಟಿನ್. ದೇ ಆರ್ ಕಾಲ್ಡ್ ಆಸ್ ಕ್ರೊಮ್ಯಾಟಿನ್. ಕ್ರೊಮ್ಯಾಟಿನ್ ಅಂತ ನಾವು ಹೇಳ್ತೀವಿ. ಆ್ಯಂಡ್ ಇದನ್ನ ನಾವು ಹೇಳ್ತೀವಿ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಹೇಳ್ತೀವಿ. ಆ್ಯಂಡ್ ದಿಸ್ ಗ್ಯಾಪ್ಸ್ ವಿ ವಿಲ್ ಕಾಲ್ ಇಟ್ ಆಸ್ ನ್ಯೂಕ್ಲಿಯರ್ ಪೋರ್. ವಿ ವಿಲ್ ಕಾಲ್ ಇಟ್ ಆಸ್ ನ್ಯೂಕ್ಲಿಯರ್ ಪೋರ್. ಎನ್ ಪೋರ್ ಅಂದರೆ ನ್ಯೂಕ್ಲಿಯರ್ ಪೋರ್, ಎನ್ ಮೆಂಬ್ರೇನ್ ಅಂದರೆ ನ್ಯೂಕ್ಲಿಯರ್ ಮೆಂಬ್ರೇನ್. ಓಕೆ, ದೆನ್ ದಿಸ್ ಇಸ್ ಕಾಲ್ಡ್ ಆಸ್ ನ್ಯೂಕ್ಲಿಯೋಲಸ್. ಇಟ್ ಈಸ್ ಕಾಲ್ಡ್ ಆಸ್ ನ್ಯೂಕ್ಲಿಯೋಲಸ್. ಆ್ಯಂಡ್ ನ್ಯೂಕ್ಲಿಯೋಲಸ್ ಆ್ಯಂಡ್ ಒಳಗಡೆ ಇಲ್ಲಿ ಗ್ರೌಂಡ್ ಮೆಟೀರಿಯಲ್ ಇರುತ್ತೆ. ಸೆಲ್ಲಲ್ಲಿ ಹೇಗೆ ಸೈಟೋಪ್ಲಾಸಮ್ ಇರುತ್ತೆ ಹಾಗೆ ನ್ಯೂಕ್ಲಿಯಸ್ ಅಲ್ಲಿ ವಿ ಹ್ಯಾವ್ ನ್ಯೂಕ್ಲಿಯೋಪ್ಲಾಸಮ್. ಸೊ ದೀಸ್ ಆರ್ ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ನ್ಯೂಕ್ಲಿಯಸ್. ಸೊ ಈಗ ಈ ನ್ಯೂಕ್ಲಿಯಸ್ ನೀವೇನು ನೋಡ್ತಾ ಇದ್ದೀರಾ ಇಲ್ಲಿ, ಸೊ ದಿಸ್ ಈಸ್ ಸಿಮಿಲರ್ ಇನ್ ಆಲ್ ದ ಸೆಲ್ಸ್. ದಟ್ ಮೀನ್ಸ್ ಇಟ್ ಈಸ್ ಸಿಮಿಲರ್ ಇನ್ ಆಲ್ ದ ಆರ್ಗ್ಯಾನಿಸಮ್ಸ್ ಸೆಲ್ಸ್. ಓಕೆ, ಬಟ್ ಏನಾಗ್ತಾ ಇದೆ, ಏಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಬೇಕಾದ್ರೆ ಈ ಸೆಲ್ಲು ಕಂಪ್ಲೀಟ್ ಆಗಿ ಈ ನ್ಯೂಕ್ಲಿಯಸ್ ಏನಿದೆ, so this will say, nucleolus will say to copy the same replica of the newly born cell. ಈ ಸೆಲ್ ಏನಾಗ್ತದೆ, ಒನ್ ಸೆಲ್ ಟೂ ಸೆಲ್ ಆಗಿ ಡಿವೈಡ್ ಆಗಬೇಕಾದ್ರೆ ಏನಾಗುತ್ತೆ, ಕಂಪ್ಲೀಟ್ ಆಗಿ ಈ ಆಪೋಸಿಟ್ ಸೆಲ್ಸ್ ಏನಾಗಿರುತ್ತೆ, ಇದು ಐಡೆಂಟಿಕಲ್ ಆಗಿರುತ್ತೆ ಇನ್ ದ ಕೇಸ್ ಆಫ್ ಏಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ಸಮ್ಟೈಮ್ಸ್ ಏನಾಗ್ತಾ ಇದೆ, ನಾನು ಹೇಳ್ತಾ ಇರೋದು ಸಮ್ಟೈಮ್ಸ್ ಏನಾಗ್ತಾ ಇದೆ, ದ ನ್ಯೂಲಿ ಬಾರ್ನ್ ಸೆಲ್ ಆರ್ ನಾಟ್ ಐಡೆಂಟಿಕಲ್ ಟು ದ ಪ್ರೀ ಎಕ್ಸಿಸ್ಟಿಂಗ್ ಸೆಲ್. ಪ್ರೀ ಎಕ್ಸಿಸ್ಟಿಂಗ್ ಸೆಲ್ ಯಾವುದು, ಇಲ್ಲಿ ಪೇರೆಂಟ್ ಸೆಲ್. ಸೊ ಪೇರೆಂಟ್ ಸೆಲ್ಗೆ ಏನಾಗಿದೆ, ಕಂಪ್ಲೀಟ್ ಆಗಿ ಐಡೆಂಟಿಕಲ್ ಆಗಿಲ್ಲ, ನ್ಯೂಲಿ ಫಾರ್ಮ್ ಸೆಲ್ ಅಂತ ಹೇಳ್ತಾ ಇದ್ದೀನಿ, ಆರ್ ನ್ಯೂಲಿ ಬಾರ್ನ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಕೇಳ್ತಾ ಇರೋದು. ಸೊ ಯು ಮಸ್ಟ್ ರೈಟ್ ಇಟ್ ಈಸ್ ಡ್ಯೂ ಟು ದ ಸ್ಮಾಲ್ ಇನ್ಅಕ್ಯುರೆನ್ಸೀಸ್ ಇನ್ DNA. ಸೊ ಈ ಒಂದು ಇಂಪಾರ್ಟೆಂಟ್ ಆಗಿ ನೀವು ಈ ಒಂದು ವರ್ಡನ್ನ ಅಥವಾ ಈ ಸೆಂಟೆನ್ಸ್ನ ಯು ಮಸ್ಟ್ ರೈಟ್ ಇನ್ ದ ಎಕ್ಸಾಮಿನೇಷನ್. ಸೊ DNA ಕಾಪಿ ಆಗಬೇಕಾದ್ರೆ ಏನಾಗ್ತಾ ಇರುತ್ತೆ, ಪ್ರಾಪರ್ ಆಗಿ ಕಾಪಿ ಆಗ್ತಾ ಇರಲ್ಲ. DNA won't be copying properly. So during that time what happened, we can see the minor differences in the newly formed cells. So heredity and evolution lesson na every minute of it ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, because most of the time you feel difficult about this lesson, because ಯಾಕೆ ಅಂದರೆ ಈ ಲೆಸನ್ ಅಲ್ಲಿ ಏನಾಗಿರುತ್ತೆ ಅಂದರೆ ನಿಮಗೆ ಡೈರೆಕ್ಟ್ ಕ್ವಶನ್ಸ್ ವೆರಿ ಲೆಸ್. ಓಕೆ, ಸೊ ಎಲ್ಲನೂ ಕೂಡ ಏನಾಗಿರುತ್ತೆ ಅಂದರೆ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಅಥವಾ ಸ್ಕಿಲ್ ಬೇಸ್ಡ್ ಕ್ವಶನ್ನ ಕೇಳ್ತಾರೆ. ಡೈರೆಕ್ಟ್ ಕ್ವಶನ್ ಆದರೆ ಏನೇನ ಕೇಳಬಹುದು. ಸೊ ಎವ್ರಿಥಿಂಗ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಒನ್ ಆಫ್ಟರ್ ದ ಅದರ್ ಇನ್ ಮೈ ನೆಕ್ಸ್ಟ್ ಸೆಷನ್ಸ್. ಓಕೆ, ಸೊ ಟೋಟಲಿ ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ಗೆ ವಿ ಹ್ಯಾವ್ 5 ಮಾರ್ಕ್ಸ್. ಸೊ ನೀವು ಈ ವರ್ಷದ ಪೇಪರ್ನ ನೋಡಿದ್ರೆ 5 ಮಾರ್ಕ್ಸ್ಗೆ ಟೋಟಲಿ ಲಾಸ್ಟ್ ಮೇನ್ ಏನಿದೆ ಬಯಾಲಜಿನಲ್ಲಿ, ಸೊ 5 ಮಾರ್ಕ್ಸ್ಗೆ ಕ್ವಶನನ್ನು ಕೇಳಿದ್ದಾರೆ.
ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಐ ಥಿಂಕ್ ನಿಮ್ಗೆ ಗೊತ್ತಾಗಿದೆ ಅನ್ಕೋತೀನಿ ಯಾಕೆ ಎಸೆಕ್ಷುಯಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಲ್ಲಿ ಆರ್ಗ್ಯಾನಿಸಮ್ಸ್ ಸಿಮಿಲರ್ ಆಗಿರುತ್ತೆ, ಸಮ್ ಟೈಮ್ಸ್ ನಾಟ್ ಐಡೆಂಟಿಕಲ್ ಆಗಿ ಇರೋದಿಲ್ಲ. ಎಸ್, ಮೂವಿಂಗ್ ಟು ನೆಕ್ಸ್ಟ್, ಹೌ ಡು asexually producing organisms ಪ್ರೊಡ್ಯೂಸ್ ವೇರಿಯೇಷನ್ಸ್ ಅಮಾಂಗ್ ದೇರ್ ಪ್ರೋಜನಿ? ನೋಡಿ, ಈ ಕ್ವೆಶ್ಚನ್ ಮತ್ತೆ ಈ ಕ್ವೆಶ್ಚನ್ ನ ಆನ್ಸರ್ ಆಲ್ಮೋಸ್ಟ್ ಇದು ಎಕ್ಸಾಕ್ಟ್ಲಿ ಏನಾಗಿದೆ, ಸೇಮ್ ಆಗಿದೆ. ಬಟ್ ಕ್ವೆಶ್ಚನ್ ಕೇಳುವ ರೀತಿ ಹೇಗಿದೆ ನೋಡಿ. ಸಿ, ಹೌ ಈಸ್ ಡೈವರ್ಸಿಟಿ ಅಚೀವ್? ಡೈವರ್ಸಿಟಿ ಹೇಗೆ ಅಚೀವ್ ಆಗುತ್ತೆ ಅಂದ್ರೆ ವೇರಿಯೇಷನ್ಸ್ ಹೇಗೆ ಅಚೀವ್ ಆಗುತ್ತೆ ಅಂತ ಇಲ್ಲಿ ಕೇಳಿದ್ದೀನಿ. ಇಲ್ಲೇನು ಕೇಳ್ತಾ ಇದ್ದೀನಿ, ಹೌ ಈಸ್ asexually producing organisms ಪ್ರೊಡ್ಯೂಸ್ ವೇರಿಯೇಷನ್ಸ್, ಡೈರೆಕ್ಟ್ ಆಗಿ ವೇರಿಯೇಷನ್ಸ್ ಅಂತ ಕೇಳ್ತಾ ಇದ್ದೀನಿ. ಸೊ ಪ್ರೋಜನಿ ಅಂತಂದ್ರೆ ಏನು? ಪ್ರೋಜನಿ ಇಸ್ ನಥಿಂಗ್ ಬಟ್ ದ ಆಫ್ ಸ್ಪ್ರಿಂಗ್ ಅಂತ ಅರ್ಥ. ಅಂದ್ರೆ ನೆಕ್ಸ್ಟ್ ಜನರೇಷನ್ ಅಲ್ಲಿ ಹುಟ್ಟುವಂತ ಮಕ್ಕಳನ್ನ ವಿ ವಿಲ್ ಕಾಲ್ ಬೈ ಡಿಫರೆಂಟ್ ಸೈಂಟಿಫಿಕ್ ಟರ್ಮ್ಸ್. ಒನ್ ಈಸ್ ದ ಆಫ್ ಸ್ಪ್ರಿಂಗ್, ದ ಸೆಕೆಂಡ್ ಒನ್ ಇಸ್ ದ ಪ್ರೋಜನಿ. ಆಫ್ ಸ್ಪ್ರಿಂಗ್ ಅಂತ ಹೇಳ್ತೀವಿ, ಪ್ರೋಜನಿ ಅಂತ ಹೇಳ್ತೀವಿ. ಸಿ, ಬೋತ್ ಆರ್ ಕರೆಕ್ಟ್. ಓಕೆ, ಯು ಕ್ಯಾನ್ ಯೂಸ್ ಎನಿ ವರ್ಡ್ ಆರ್ ಇನ್ ಎಕ್ಸಾಮಿನೇಷನ್ ದೇ ಕ್ಯಾನ್ ಆಸ್ಕ್ ಎನಿ ಆಫ್ ದೀಸ್ ವರ್ಡ್ಸ್. How do asexually producing organisms produce variations? Again, it is due to the inaccuracies of DNA copying. ಏನಾಗ್ತಾ ಇದೆ? ಸೊ ಈ ನ್ಯೂಕ್ಲಿಯಸ್ ಅಲ್ಲಿ ಇದ್ದಂತ ಈ ಕ್ರೋಮೋಸೋಮ್ ಏನಿದೆ, ಈ ಕ್ರೋಮೋಸೋಮ್ ಅಲ್ಲಿರುವಂತ DNA ಏನಿದೆ, ಈ DNA ಕಾಪಿ ಆಗಬೇಕಾದ್ರೆ ಅಂದ್ರೆ ಹೊಸ ಪ್ರೋಟೀನ್ಸ್ ನ ಫಾರ್ಮ್ ಮಾಡಬೇಕಾದ್ರೆ ನೆಕ್ಸ್ಟ್ ಬರುವಂತ ಸೆಲ್ಸ್ಗೆ ಪ್ರೋಟೀನ್ಸ್ ನ ಕೋಡ್ ಮಾಡಬೇಕಾದ್ರೆ ಏನಾಗ್ತಾ ಇದೆ, ಎಕ್ಸಾಕ್ಟ್ ಆಗಿ ಕೋಡ್ ಮಾಡ್ತಾ ಇಲ್ಲ. ದೇರ್ ಇಸ್ ಸಮ್ ಇನ್ಅಕ್ಯುರೇಟ್ ಕೋಡಿಂಗ್ ಆಫ್ DNA, ಅದನ್ನ ಇನ್ಅಕ್ಯುರೆನ್ಸೀಸ್ ಆಫ್ DNA ಅಂತ ಹೇಳ್ತೀವಿ. ಸೊ ಯಾವಾಗ ಆಗುತ್ತೆ ಇದು? ನ್ಯೂಕ್ಲಿಯರ್ ಡಿವಿಷನ್, ನ್ಯೂಕ್ಲಿಯಸ್ ಡಿವೈಡ್ ಆಗಬೇಕಾದ್ರೆ ಏನಾಗ್ತಾ ಇದೆ ಸೆಲ್ ಅಲ್ಲಿ? ಸೊ DNAs ಆರ್ ನಾಟ್ ಕೋಡಿಂಗ್ ಪ್ರಾಪರ್ಲಿ. ದಟ್ ಈಸ್ ದ ರೀಸನ್ ವಿ ಕ್ಯಾನ್ ಸಿ ವೇರಿಯೇಷನ್ಸ್ ಇನ್ ದ asexually reproducing organisms. So I think students, this session is going to help you in many ways. So kindly I want a few of you to please say yes whether you are able to follow my teaching in today's class. So ಅರ್ಥ ಆಗ್ತಿದೆ ಅಲ್ವಾ ನಾನು ಹೇಳ್ಕೊಡ್ತಾ ಇರೋಂಥದ್ದು? ಸೊ ಜೆನೆಟಿಕ್ಸ್ ಇಸ್ ಸಮಥಿಂಗ್ ವಿಚ್ ಈಸ್ ಮೇಕಿಂಗ್ ಯು ಟು ಅಂಡರ್ಸ್ಟ್ಯಾಂಡ್ ಬಿಟ್ ಡಿಫಿಕಲ್ಟ್, ಬಟ್ ಜೆನೆಟಿಕ್ಸ್ ಇಸ್ ಆಕ್ಚುಲಿ ಈಸಿ. ಸೊ ನೀವು ಅದನ್ನ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಬೇಕು. ಸೊ ಇಫ್ ಯು ಆರ್ ಏಬಲ್ ಟು ಫಾಲೋ ಮೈ ಕ್ಲಾಸ್ ಇನ್ ಟುಡೇಸ್ ಸೆಷನ್, ಸೊ ಪ್ಲೀಸ್ ಡ್ರಾಪ್ yes in the chat section. I just wanted to know, just wanted to have the yes comment in the chat section. So I'll continue with this. Okay, so let's go for the next question. So next question is, why did Mendel choose the pea plant for his experiment? See, Mendel has chosen pea plant for his experiment. You know Mendel's experiment, nimge Mendel's na experiment gottide, but why did Mendel has chosen pea plants for his experiment anta gottirbeku. See, it is because, see, pea plants, they are grown easily, they can be grown easily, first thing, and they have a short period. That means ಕಡಿಮೆ ಸಮಯದಲ್ಲಿ ಏನಾಗ್ತಾ ಇದೆ, ಫಾಸ್ಟ್ ಆಗಿ ಗ್ರೋ ಆಗುವಂತ ಪ್ಲಾಂಟ್ ಇದು, ಅಂಡ್ ಅದರ ಲೈಫ್ ಸೈಕಲ್ ಕೂಡ ಕಡಿಮೆ. ಸೊ ಇಫ್ ಯು ಗ್ರೋ ಒನ್ ಪೀ ಪ್ಲಾಂಟ್ ಟು ಗ್ರೋ ನೆಕ್ಸ್ಟ್ ಪೀ ಪ್ಲಾಂಟ್, ದ ಲೈಫ್ ಸೈಕಲ್ ಬಿಟ್ವೀನ್ ಒನ್ ಪೀ ಪ್ಲಾಂಟ್ ಟು ಅನದರ್ ಪೀ ಪ್ಲಾಂಟ್ ಈಸ್ ವೆರಿ ಲೆಸ್. ಓಕೆ, ಸೊ ಅಂಡ್ ಗ್ರೋತ್ ಪೀರಿಯಡ್ ಈಸ್ ವೆರಿ ಶಾರ್ಟ್, ಈಸಿಯಾಗಿ ಗ್ರೋ ಆಗುತ್ತೆ. ಓಕೆ, ಸೊ ಕಡಿಮೆ ಸಮಯದಲ್ಲಿ ಗ್ರೋ ಆಗುತ್ತೆ. ದೆನ್ ದೇ ಆರ್ ಸೆಲ್ಫ್ ಪಾಲಿನೇಟಿಂಗ್. ಅಂದ್ರೆ ಈಗ ಪೀ ಪ್ಲಾಂಟ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ದ ಫ್ಲವರ್ಸ್ ವಿಚ್ ಆರ್ ಬಿನ್ ಫಾರ್ಮ್ಡ್ ಆರ್ ಸೆಲ್ಫ್ ಪಾಲಿನೇಟಿಂಗ್. ಸೆಲ್ಫ್ ಪಾಲಿನೇಟಿಂಗ್ ಅಂದ್ರೆ ಏನು? ವಾಟ್ ಈಸ್ ಮೀನ್ ಬೈ ಸೆಲ್ಫ್ ಪಾಲಿನೇಷನ್? ಐ ಥಿಂಕ್ ಯು ಮಸ್ಟ್ ನೋ ಅಬೌಟ್ ದಿಸ್ ಕಾನ್ಸೆಪ್ಟ್ ಕಾಲ್ಡ್ ಸೆಲ್ಫ್ ಪಾಲಿನೇಷನ್. ಸೊ you have to know about self pollination as well as cross pollination. Self pollination ಅಂದ್ರೆ, see, we have the female part of the flower. ಈಗ female part of the flower ಇದೆ, this is called as stigma and style, and this is called as ovary. ovary ನಲ್ಲಿ eggs ಇರುತ್ತೆ. So we have the male part. Male part is filament and anther. Self pollination ಅಂದ್ರೆ ಏನಾಗುತ್ತೆ, ಸೇಮ್ ಫ್ಲವರ್ ಅಲ್ಲಿ ಪೋಲನ್ ಗ್ರೈನ್ಸ್ ಟ್ರಾನ್ಸ್ಫರ್ ಆಗುತ್ತೆ. ಅಂದ್ರೆ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೈನ್ಸ್ ಫ್ರಮ್ ದಿಸ್ ಪಾರ್ಟ್, ಫ್ರಮ್ ದ ಆಂಥರ್ ಟು stigma of the flower in the same, that is stigma in the same flower. I repeat, transfer of pollen grains. So male part ಅಲ್ಲಿ pollen grains ಇರುತ್ತೆ. ಸೊ ಇಲ್ಲಿರುವಂತ pollen grains ಏನಾಗ್ತಾ ಇದೆ, ಅದೇ ಫ್ಲವರ್ ನ ಫಿಮೇಲ್ ಪಾರ್ಟ್, ದಟ್ ಈಸ್ ಅ ಸ್ಟಿಗ್ಮಾ ಮೇಲೆ ಹೋಗಿ ಏನಾಗ್ತದೆ, ಟ್ರಾನ್ಸ್ಫರ್ ಆಗ್ತಾ ಇದೆ ಫಾರ್ ದ ಫರ್ಟಿಲೈಸೇಷನ್ ಟು ಹ್ಯಾಪನ್. ಓಕೆ, ಈ pollen grains ಟ್ರಾನ್ಸ್ಫರ್ ವಿತ್ ಇನ್ ದ ಫ್ಲವರ್ ಆದ್ರೆ ಅದನ್ನ ನಾವು ಸೆಲ್ಫ್ ಪಾಲಿನೇಷನ್ ಅಂತ ಹೇಳ್ತೀವಿ. ಒನ್ ಫ್ಲವರ್ ಇಂದ ಮತ್ತೊಂದು ಫ್ಲವರ್ ಆದ್ರೆ, ಬೇರೆ ಪ್ಲಾಂಟ್ ನ ಮತ್ತೊಂದು ಫ್ಲವರ್ ಆದ್ರೆ, ವಿ ವಿಲ್ ಕಾಲ್ ಇಟ್ ಆಸ್ ಕ್ರಾಸ್ ಪಾಲಿನೇಷನ್. ವಿ ವಿಲ್ ಕಾಲ್ ಇಟ್ ಆಸ್ ಕ್ರಾಸ್ ಪಾಲಿನೇಷನ್. ಸೊ ಹಿಯರ್ ಪೀ ಪ್ಲಾಂಟ್ಸ್ ಕ್ಯಾನ್ ಬಿ ಸೆಲ್ಫ್ ಪಾಲಿನೇಟೆಡ್. ಸೆಲ್ಫ್ ಪಾಲಿನೇಟ್ ಮಾಡುವಂತ ಫ್ಲವರ್ಸ್ ಅದರಲ್ಲಿ ಇರುತ್ತೆ. ಅಂಡ್ ಇಟ್ ಕ್ಯಾನ್ ಆಲ್ಸೋ ಬಿ ಕ್ರಾಸ್ ಪಾಲಿನೇಟೆಡ್ ವೆರಿ ಈಸಿಲಿ.
ಎರಡೂ ಕ್ಯಾರೆಕ್ಟರ್ಸ್ ಇದರಲ್ಲಿದೆ ಆ್ಯಂಡ್ ದೇ ಪ್ರೊಡ್ಯೂಸ್ ಲಾರ್ಜ್ ನಂಬರ್ ಆಫ್ ಸೀಡ್ಸ್. ಸೊ ನೀವು ನೋಡಿದ್ದೀರಾ ಅಲ್ವಾ, ಸೊ ಪಿ ಅಂದರೆ ಏನು, ಬಟಾಣಿ ಅಂತ. ಸೊ ಈ ಬಟಾಣಿ ಗಿಡದಲ್ಲಿ ಏನಾಗಿರುತ್ತೆ, ಸೊ ಒಂದು ಏನು ನಾವು ಸೆಗ್ಮೆಂಟ್ ತಗೊಂಡಾಗ ವಿ ಕ್ಯಾನ್ ಸಿ ಮೆನಿ ಸೀಡ್ಸ್ ಇನ್ ಇಟ್. ದೇರ್ ಆರ್ ಮೆನಿ ಸೀಡ್ಸ್, ರೈಟ್? ಸೊ ಆ್ಯಂಡ್ ಎವ್ರಿ ಸೀಡ್ ಈಸ್ ಡಿಫ್ರೆಂಟ್ ಆ್ಯಂಡ್ ದೇ ಶೋ ದ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಅಂದರೆ ಏನು, ಸಮ್ಟೈಮ್ಸ್ ಸೀಡ್ಸ್ ರೌಂಡ್ ಆಗಿರುತ್ತೆ, ಸಮ್ಟೈಮ್ಸ್ ಸೀಡ್ ರಿಂಕಲ್ ಆಗಿರುತ್ತೆ, ರೈಟ್? Sometimes ಏನಾಗಿರುತ್ತೆ, we can see that the flower which is bearing in these plants will be yellow, sometimes the flower will be, you know, the white color, correct na? And the seeds will be green color, seeds will be yellow color. ಏನಾಗ್ತಾ ಇದೆ, ಕ್ಯಾರೆಕ್ಟರ್ಸ್ ಅನ್ನೋ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಅನ್ನೋದು ಒಂದೇ ಒಂದು ಫ್ಲವರ್ನಲ್ಲಿ ಇದೆ. ಅರ್ಥ ಆಯ್ತಾ? ದಟ್ ಇಸ್ ಒಂದೇ ಪ್ಲಾಂಟ್ನಲ್ಲಿ ಏನಾಗಿದೆ, ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಆರ್ ಪ್ರೆಸೆಂಟ್. ಸೊ ದಟ್ ಈಸ್ ವಾಟ್ ವಿ ವಿಲ್ ಕಾಲ್ ಇಟ್ ಆಸ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. So pea plants can be grown easily, they have a short period and life cycle, they are self-pollinating as well as cross-pollinated, they can be cross-pollinated, they produce large number of seeds and they show the contrasting characters. So idella enagide are the reason that is why the Mendel has chosen the pea plant for his experiment. Mendel has chosen pea plants for his experiment. So these are all the reason behind this. ಸೊ ಐ ಥಿಂಕ್ ನಿಮಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ನೋ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಸಮ್ಟೈಮ್ಸ್ ಏನು ಮಾಡ್ತಾರೆ ಅಂದರೆ CBSE ಬೋರ್ಡಲ್ಲಿ ಆಗಿರ್ಬೋದು, ಸ್ಟೇಟ್ ಬೋರ್ಡಲ್ಲಿ ಆಗಿರ್ಬೋದು, ಸೊ ರೈಟ್ ಸಮ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಪೀ ಪ್ಲಾಂಟ್ ಅಂತ ಕೇಳ್ತಾರೆ. ಸೊ ವಿಚ್ ಆರ್ ದ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಪೀ ಪ್ಲಾಂಟ್ ಅಂತ ಕೇಳಿದಾಗ ಯು ಮಸ್ಟ್ ಬಿ ನೋಯಿಂಗ್ ಟು ರೈಟ್. ಸಿ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಏನೇನು, ಸಿ ಟಾಲ್ ಆ್ಯಂಡ್ ಡ್ವಾರ್ಫ್ ಅನ್ನೋದು ಒಂದು ಕ್ಯಾರೆಕ್ಟರ್. Tall and dwarf, based on this they will ask in the examination. Tall and dwarf ಅನ್ನೋದು ಒಂದು ಕ್ಯಾರೆಕ್ಟರ್. ಸೊ ವಾಟ್ ಕೈಂಡ್ ಆಫ್ ಕ್ಯಾರೆಕ್ಟರ್, ದಿಸ್ ಈಸ್ ದ ಕ್ಯಾರೆಕ್ಟರ್ ಆಫ್ ದ ಹೈಟ್ ಅಥವಾ ಸ್ಟೆಮ್ ಲೆಂತ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಯೆಲ್ಲೋ ಆ್ಯಂಡ್ ಗ್ರೀನ್ ಅನ್ನೋದು ಒಂದು ಕ್ಯಾರೆಕ್ಟರ್. ಸೊ ಯೆಲ್ಲೋ ಕಲರ್ ಸೀಡ್ಸ್ ಆ್ಯಂಡ್ ಗ್ರೀನ್ ಕಲರ್ ಸೀಡ್ಸ್ ಅಂತ ಹೇಳ್ತೀವಿ. ದಿಸ್ ಈಸ್ ಆಲ್ಸೋ ಒನ್ ಕ್ಯಾರೆಕ್ಟರ್. ಆ್ಯಂಡ್ ಶೇಪ್ ಆಫ್ ದ ಸೀಡ್, ದಿಸ್ ಇಸ್ ಆಲ್ಸೋ ಒನ್ ಕ್ಯಾರೆಕ್ಟರ್. ಸೊ ಶೇಪ್ ಆಫ್ ದ ಸೀಡ್ಸ್ ಅಂತ ಹೇಳಿದಾಗ ರೌಂಡ್ ಆ್ಯಂಡ್ ಯೆಲ್ಲೋ ಅಂತ ಹೇಳ್ತೀವಿ. Next, we have the color of seed coat. Sometimes color of the seed coat ಏನಾಗಿರ್ಬೋದು, ಗ್ರೇ ಆಗಿರ್ಬೋದು, sometimes white ಕೂಡ ಆಗಿರ್ಬೋದು. ಎಕ್ಸಾಮಲ್ಲಿ ಇದೆಲ್ಲ ಕ್ಯಾರೆಕ್ಟರ್ಸ್ ಮೇಲೆ ಎಕ್ಸಾಮಲ್ಲಿ ನಿಮಗೆ ಕ್ವಶನ್ಸ್ ಅನ್ನ ಕೇಳಬಹುದು. ನೆಕ್ಸ್ಟ್ ನಾವು ಹೇಳ್ತೀವಿ ನೇಚರ್ ಆಫ್ ಪಾಡ್ ಅಂತ ಹೇಳ್ತೀವಿ. ನೇಚರ್ ಆಫ್ ಪಾಡ್ ಅದು ಏನಾಗಿರುತ್ತೆ ಅಂದರೆ ಸಮ್ಟೈಮ್ಸ್ ಇನ್ಫ್ಲೇಟೆಡ್ ಆಗಿರುತ್ತೆ, ಸಮ್ಟೈಮ್ಸ್ ಏನಾಗಿರುತ್ತೆ ಅಂದರೆ ಕನ್ಸ್ಟ್ರಿಕ್ಟೆಡ್ ಆಗಿರುತ್ತೆ. So inflated and constricted are the two characters of the nature of the pod. Next, position of flower kuda agutte. So position of flower, sometimes the flower will be at the axial position and sometimes the flower will be at the terminal position. So axial position and the terminal position. So idella kuda enagutte, they are all the contrasting characters of a pea plant. So nimma textbook nalli round, wrinkled and green, yellow, tall, dwarf istೇ ಕ್ಯಾರೆಕ್ಟರ್ಸ್ ಇದೆ. ಬಟ್ ಆಸ್ ಅ ಸ್ಟೂಡೆಂಟ್ ವೆನ್ ಯು ಆರ್ ಅಟೆಂಡಿಂಗ್ ದ ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ ಕ್ವಶನ್ಸ್ನ ನೀವು ಅಟೆಂಡ್ ಮಾಡಬೇಕಾದ್ರೆ ಏನೆಲ್ಲ ಕ್ಯಾರೆಕ್ಟರ್ಸ್ನ ನಾವು ಪೀ ಪ್ಲಾಂಟಲ್ಲಿ ನೋಡ್ಬೋದು, ವಾಟ್ ಆರ್ ದ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ವಿಚ್ ವಿ ಕ್ಯಾನ್ ಸಿ ಇನ್ ದ ಪೀ ಪ್ಲಾಂಟ್ ಅನ್ನೋದು ಡೆಫಿನೆಟ್ಲಿ ನಿಮಗೆ ಗೊತ್ತಿರಬೇಕು. ಓನ್ಲಿ ದೆನ್ ಯು ಆರ್ ಏಬಲ್ ಟು ಅಟೆಂಡ್ ದ ಕ್ವಶನ್ಸ್ ಫ್ರಮ್ ದ ಲೆಸನ್ ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್. ವೆರಿ ಇಂಪಾರ್ಟೆಂಟ್. ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ ಲೆಸನ್ ಅಲ್ಲಿ ಬೇಸಿಕ್ಸ್ ಇಂದ ಗೊತ್ತಿದ್ರೆ ಮಾತ್ರ ಯು ಆರ್ ಏಬಲ್ ಟು ಆನ್ಸರ್. ಸೊ ಇನ್ನೊಂದಷ್ಟು ನಾನು ಕ್ವಶನ್ಸ್ ಹೇಳ್ತಾ ಬರ್ತೀನಿ. ಸೊ ಲೆಟ್ ಮಿ ಆಸ್ಕ್ ಯು ಕ್ವಶನ್ ನೌ. ಸಿ ನೇಮ್ ದ ಟರ್ಮ್ ಯೂಸ್ಡ್ ಫಾರ್ ದ ಟ್ರೇಟ್ಸ್ ದಟ್ ಆರ್ ಎಕ್ಸಿಬಿಟೆಡ್ ಎಕ್ಸ್ಟರ್ನಲಿ. ಅಂದರೆ ಈ ಏನು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ನಾನು ಹೇಳ್ತಾ ಇದ್ದೀನಿ, ಈ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಅನ್ನ ಬೇಸಿಸ್ ಆಗಿಟ್ಕೊಂಡು, ಓಕೆ, ಸೊ ವಿ ವಿಲ್ ರೈಟ್ ದ ರೇಷಿಯೋ ಆಫ್ ಒನ್ ಆಫ್ ದ ಥಿಂಗ್. ಆಕ್ಚುಲಿ 2 ರೇಷಿಯೋಸ್ ಬರೀತೀವಿ. ಸೊ ಹೊರಗಡೆ ಏನು ಕಾಣಿಸ್ತಾ ಇದೆ ನಮಗೆ, ಫಿಸಿಕಲಿ ಏನು ಎಕ್ಸಿಬಿಟ್ ಆಗ್ತಾ ಇದೆ ಈ ಕ್ಯಾರೆಕ್ಟರ್ಸು, ಅದನ್ನ ಬೇಸಿಸ್ ಆಗಿ ಇಟ್ಕೊಂಡು ಬರೆಯುವಂಥ ಕ್ಯಾರೆಕ್ಟರ್ಸ್ನ ನಾವು ಏನಂತ ಕರಿತೀವಿ ಅಂತ ಐ ಆಮ್ ಆಸ್ಕಿಂಗ್. ಸೊ ಲೆಟ್ ಮಿ ಜಸ್ಟ್ ವೇಟ್ ಫಾರ್ 1 or 2 seconds so that at least I would like to know that how many of you know about this. ಎಷ್ಟು ಜನಕ್ಕೆ ಗೊತ್ತಿದೆ? What do we call that ratio? So what do we call for the ratio of the composition of the external characters of the pea plant? What do we call that ratio? Because many are there, I would like to know at least one of the student, at least if you know this concept, please answer. Yes. Okay, I think you're feeling
Confused to answer this? So let me tell, we will call that as phenotypic ratio, my dear students. ಸೊ ಫಿನೋಟೈಪ್ ಅಂತ ಹೇಳ್ತೀವಿ. ನಾನು ನಿಮಗೆ ಇದು ಫಿನೋಟೈಪ್ ಅಂದ್ರೆ ಏನು, ಜಿನೋಟೈಪ್ ಅಂದ್ರೆ ಏನು ಅಂತ ಐ ವಿಲ್ ಎಕ್ಸ್ಪ್ಲೇನ್. ಓಕೆ, ಎಸ್. ಸಿ, ಏನಕ್ಕೋಸ್ಕರ ಫಿನೋಟೈಪ್ ಅಂತ ಹೇಳ್ತೀವಿ ಅಂದ್ರೆ, ಫಿನೋಟೈಪ್ ಇಸ್ ದ ಟರ್ಮ್, ಇಟ್ ಈಸ್ ಅ ಟರ್ಮ್ ಯೂಸ್ಡ್ ಫಾರ್ ದ ಟ್ರೇಟ್ಸ್. ಟ್ರೇಟ್ಸ್ ಅಂದ್ರೆ ಏನು, ಕ್ಯಾರೆಕ್ಟರ್ಸ್. ಸೊ ಫಿನೋಟೈಪ್ is the term used for the traits that are exhibited externally. ಅಂದ್ರೆ ಎಷ್ಟು ರೌಂಡ್ ಸೀಡ್ಸ್ ಇದೆ, ಎಷ್ಟು ರಿಂಕಲ್ಡ್ ಸೀಡ್ಸ್ ಇದೆ, ಸೊ ಅದನ್ನ ನಾವು ಏನ್ ಮಾಡ್ತೀವಿ, ಫಿನೋಟೈಪಿಕ್ ರೇಷಿಯೋ ನಲ್ಲಿ ಬರಿತೀವಿ. ಸೇ ಫಾರ್ ಎಕ್ಸಾಂಪಲ್, ಈಗ ಒಂದು ರೇಷಿಯೋ 3:1 ಅಂದ್ರೆ ಏನು, ಈ ರೇಷಿಯೋ ಏನಾಗಿದೆ, ಟೋಟಲಿ ಎಷ್ಟು 3 ಅನ್ನೋದು ಏನಾಗಿದೆ, 1 ಅನ್ನೋದು ಏನಾಗಿದೆ ಅನ್ನೋದೇ ಫಿನೋಟೈಪಿಕ್ ರೇಷಿಯೋ. ದಿಸ್ ಇಸ್ ಕಾಲ್ಡ್ ಆಸ್ ಫಿನೋಟೈಪಿಕ್ ರೇಷಿಯೋ. ಓಕೆ, ವೆರಾಸ್ ದ ಟರ್ಮ್ ಯೂಸ್ಡ್ ಫಾರ್ ದ ಜೀನ್ಸ್ ಫಾರ್ ಕಾಂಪೋಸಿಷನ್, ಜೀನ್ಸ್ ನ ಬೇಸಿಸ್ ಆಗಿ ಇಟ್ಕೊಂಡು ಬರೆಯೋದನ್ನ ನಾವು ಜಿನೋಟೈಪ್ ಅಂತ ಹೇಳ್ತೀವಿ. ಜೀನ್ಸ್ ನ ಬೇಸಿಸ್ ಆಗಿ ಇಟ್ಕೊಂಡು ಬರೆಯೋದನ್ನ ಜಿನೋಟೈಪ್ ಅಂತ ಹೇಳ್ತೀವಿ. ಅಂಡ್ ಎಕ್ಸ್ಟರ್ನಲ್ ಕಾಂಪೋಸಿಷನ್ ವಿ ವಿಲ್ ಕಾಲ್ ಇಟ್ ಆಸ್ ಫಿನೋಟೈಪ್. ಸೊ ಎವ್ರಿ ಎಸೆನ್ಸ್ ಆಫ್ ಹೆರಿಡಿಟಿ ಅಂಡ್ ಎವಲ್ಯೂಷನ್, ಸೊ ನಾನು ನಿಮಗೆ ಹೇಳ್ಕೊಡ್ತಾ ಬರ್ತೀನಿ. ಸೊ 5 ಮಾರ್ಕ್ಸ್ ಆಗಿರ್ಬೋದು, 6 ಮಾರ್ಕ್ಸ್ ಆಗಿರ್ಬೋದು ಎಕ್ಸಾಮ್ ಅಲ್ಲಿ. ಸೊ ಕಂಪ್ಲೀಟ್ ಆಗಿ ನೀವು ಮಾರ್ಕ್ಸ್ ಅನ್ನ ಗೇನ್ ಮಾಡಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನಿಮ್ಗೆ ಏನ್ ಗೊತ್ತಿರಬೇಕು, ಹೆರಿಡಿಟಿ ಅಂಡ್ ಎವಲ್ಯೂಷನ್ ಅಂತ ಹೇಳಿದಾಗ ಯು ಮಸ್ಟ್ ನೋ ಅಬೌಟ್ ಫ್ಯಾಕ್ಟರ್ಸ್. ಸೊ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ವಾಟ್ ಆರ್ ದ 2 ಇಂಪಾರ್ಟೆಂಟ್ ಫ್ಯಾಕ್ಟರ್ ಯು ಹ್ಯಾವ್ ಟು ನೋ ದಟ್ ವೆನ್ ಯು ಆರ್ ಆನ್ಸರಿಂಗ್ ಅಂದ್ರೆ, ಫಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಯು ಮಸ್ಟ್ ನೋ ಅಬೌಟ್ ದ ಡಾಮಿನೆಂಟ್ ಕ್ಯಾರೆಕ್ಟರ್. ಯು ಮಸ್ಟ್ ನೋ ಅಬೌಟ್ ದ ಡಾಮಿನೆಂಟ್ ಕ್ಯಾರೆಕ್ಟರ್ ಅಂಡ್ ಆಲ್ಸೋ ರಿಸೆಸಿವ್ ಕ್ಯಾರೆಕ್ಟರ್. ಡಾಮಿನೆಂಟ್ ಕ್ಯಾರೆಕ್ಟರ್ ಮತ್ತೆ ರಿಸೆಸಿವ್ ಕ್ಯಾರೆಕ್ಟರ್ ಬಗ್ಗೆ ತಿಳ್ಕೊಳ್ಳಿ. ವಾಟ್ ಈಸ್ ಮೀನ್ಡ್ ಬೈ ಡಾಮಿನೆಂಟ್, ವಾಟ್ ಈಸ್ ಮೀನ್ಡ್ ಬೈ ರಿಸೆಸಿವ್ ಅನ್ನೋ ಕಾನ್ಸೆಪ್ಟ್ ಅನ್ನ ನೀವು ತಿಳ್ಕೊಂಡ್ರೆ, ಈಗ ನೆಕ್ಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡುವಂತ ಕಾನ್ಸೆಪ್ಟ್ ವಿಲ್ ಬಿ ವೆರಿ ಈಸಿ ಫಾರ್ ಯು. ವಾಟ್ ಈಸ್ ಡಾಮಿನೆಂಟ್, ವಾಟ್ ಈಸ್ ರಿಸೆಸಿವ್. ಸಿ, ಡಾಮಿನೆಂಟ್ ಅಂದ್ರೆ ಏನು, ಸಿ ಡಾಮಿನೆಂಟ್ ಇಸ್ ಅ ಟೈಪ್ ಆಫ್ ಕ್ಯಾರೆಕ್ಟರ್. ವಾಟ್ ಈಸ್ ರಿಸೆಸಿವ್, ರಿಸೆಸಿವ್ ಇಸ್ ಅ ಟೈಪ್ ಆಫ್ ಕ್ಯಾರೆಕ್ಟರ್. ಲೆಟ್ ಮಿ ಟೇಕ್ ನೌ ಟಾಲ್ ಅಂಡ್ ವಾರ್ಫ್. ಟಾಲ್ ಅಂಡ್ ವಾರ್ಫ್ ಅನ್ನೋ 2 ಕ್ಯಾರೆಕ್ಟರ್ನ, ದಟ್ ಈಸ್ ಕಾಂಟ್ರಾಸ್ಟಿಂಗ್, ಒಂದೇ ರೀತಿಯ 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ನ ತಗೊಳ್ಳೋಣ. ಲೆಟ್ ಮಿ ಟೇಕ್ 2 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. ಸಿ, ನಾವು ಟಾಲ್ ಅನ್ನೋದು ಏನಾಗಿರುತ್ತೆ, ಇಟ್ ಈಸ್ ಕಾಲ್ಡ್ ಆಸ್ ಡಾಮಿನೆಂಟ್. ಡ್ವಾರ್ಫ್ ಅನ್ನೋದು ಏನಾಗಿರುತ್ತೆ, ದಿಸ್ ಇಸ್ ಕಾಲ್ಡ್ ಆಸ್ ರಿಸೆಸಿವ್. ಯಾಕೆ ಟಾಲ್ ಅನ್ನೋದು ಡಾಮಿನೆಂಟ್, ಯಾಕೆ ಟಾಲ್ ಅನ್ನೋದು ಡಾಮಿನೆಂಟ್ ಅಂದ್ರೆ, ಈಗ ಒಂದು ಟಾಲ್ ಪೀ ಪ್ಲಾಂಟ್ ಇದೆ ಅಂಡ್ ಒಂದು ಡ್ವಾರ್ಫ್ ಪೀ ಪ್ಲಾಂಟ್ ಆಗಿದೆ ಇದ್ರೆ ಏನಾಗುತ್ತೆ, ಯಾವಾಗ್ಲೂ ಕೂಡ ಟಾಲ್ ಅನ್ನೋ ಕ್ಯಾರೆಕ್ಟರ್ ಎಕ್ಸಿಬಿಟ್ ಆಗುತ್ತೆ. ಯಾವಾಗ್ಲೂ ಏನಾಗುತ್ತೆ, ಟಾಲ್ ಅನ್ನೋ ಕ್ಯಾರೆಕ್ಟರ್ ಎಕ್ಸಿಬಿಟ್ ಆಗುತ್ತೆ. ಸೊ ಯಾರು ಚಾಲೆಂಜಿಂಗ್ ಆಗಿ ಯಾವಾಗ್ಲೂ ವಿನ್ ಆಗ್ತಾ ಇರ್ತಾರೆ ಅವ್ರು ಏನಾಗಿರ್ತಾರೆ, ಡಾಮಿನೆಂಟ್ ಆಗಿರ್ತಾರೆ ಸ್ಟೂಡೆಂಟ್ಸ್. ದೇ ವಿಲ್ ಬಿ ಆಲ್ವೇಸ್ ಡಾಮಿನೆಂಟ್. ಸೊ ಯಾರು ಚಾಲೆಂಜಿಂಗ್ ಆಗಿ ಎಲ್ಲದರಲ್ಲೂ ವಿನ್ ಆಗ್ತಾ ಇರ್ತಾರೆ ಅವರು ಡಾಮಿನೆಂಟ್. ನಾನು ಸುಮ್ಮನೆ ಐಡಿಯಾ ಹೇಳ್ತಾ ಇದ್ದೀನಿ ನಿಮ್ಗೆ. ಓಕೆ, ಸೊ ಯಾವಾಗ್ಲೂ ಯಾರು ಎಕ್ಸ್ಪ್ರೆಸ್ ಆಗ್ತಾ ಇರ್ತಾರೆ ಕಾಮನ್ ಆಗಿ ಎಲ್ಲಾ ಜನರೇಷನ್ ಅಲ್ಲೂ, ಅವರನ್ನ ನಾವು ಡಾಮಿನೆಂಟ್ ಅಂತ ಹೇಳ್ತೀವಿ. ರಿಸೆಸಿವ್ ಏನಾಗಿರ್ತಾರೆ ಅಂದ್ರೆ ಯಾವಾಗ್ಲೂ ಕೂಡ ಎಕ್ಸಿಬಿಟ್ ಆಗಲ್ಲ, ದೇ ಡು ನಾಟ್ ಗೆಟ್ ಎಕ್ಸಿಬಿಟೆಡ್ ಆಲ್ ದ ಟೈಮ್. ಸೊ ರಿಸೆಸಿವ್, when it get the opposite recessive trait, only then it get exhibited. So ನಾನು ಈಗ ಡೆಫಿನೇಷನ್ಸ್ ಹೇಳ್ತೀನಿ. ಹೌ ಕ್ಯಾನ್ ವಿ ಡಿಫೈನ್ ದ ಡಾಮಿನೆಂಟ್ ಟ್ರೇಟ್ ಅಂಡ್ ಹೌ ಕ್ಯಾನ್ ವಿ ಡಿಫೈನ್ ದ ರಿಸೆಸಿವ್ ಟ್ರೇಟ್ ಅಂತ ಹೇಳಿ ನಾನು ನಿಮಗೆ ನೆಕ್ಸ್ಟ್ ಕಾನ್ಸೆಪ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸಿ, ಡಾಮಿನೆಂಟ್ ಅಂದ್ರೆ ಏನು, ಡಾಮಿನೆಂಟ್ಸ್ ಆರ್ ದೇ ಆರ್ ದ ಟ್ರೇಟ್ಸ್, ಡಾಮಿನೆಂಟ್ ಆರ್ ದ ಟ್ರೇಟ್, ಓಕೆ, which get expressed, they get expressed. Dominants are the traits which get expressed, traits which get expressed all the time. Okay, they get expressed and dominated, and they are going to dominate the recessive trait. It ಏನು ಮಾಡುತ್ತೆ, recessive trait ಅನ್ನ dominate ಮಾಡುತ್ತೆ. Okay, this is what we will call it dominant trait. Okay, recessive trait ನ ಏನು ಮಾಡುತ್ತೆ, ಇದು dominate ಮಾಡುತ್ತೆ. Dominant trait dominates the recessive trait. Dominant trait ಏನು ಮಾಡುತ್ತೆ, recessive trait ನ dominate ಮಾಡುತ್ತೆ. You must know about this. Okay, so important. So recessive trait ಅನ್ನ ಏನಂತ ಹೇಳ್ತೀವಿ, recessive traits get dominated by the dominate trait. Okay, dominated by the dominate trait. ಸೊ ಯಾವುದಾದ್ರೂ 2 ಟ್ರೇಟ್ ಇರಲಿ, ಯಾವುದೇ 2 ಟ್ರೇಟ್ ಇರಲಿ, ಏನಾಗುತ್ತೆ ಅಂದ್ರೆ, ಸೊ 2 ಟ್ರೇಟ್ ಇದೆ ಅಂತಂದ್ರೆ ಏನಾಗುತ್ತೆ, ಯಾವಾಗಲೂ ಎಕ್ಸ್ಪ್ರೆಸ್ ಆಗುವಂತ ಟ್ರೇಟ್ ಡಾಮಿನೆಂಟ್ ಟ್ರೇಟ್. ಸೊ ಎಕ್ಸ್ಪ್ರೆಸ್ ಆಗದೇ ಇರುವಂತ ಟ್ರೇಟ್ ರಿಸೆಸಿವ್ ಟ್ರೇಟ್. ಓಕೆ, ವೆರಿ ಇಂಪಾರ್ಟೆಂಟ್ಲಿ ಯು ಮಸ್ಟ್ ನೋ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಸೊ ನಾವು
let us understand the Mendel's first set of pea plants experiment. So pea plant experiment and explain ಮಾಡ್ತೀನಿ. So it's very important to know the Mendel's pea plant experiment. Okay, so let us understand Mendel's pea plant experiments. So now that you understood, ನಿಮ್ಗೆ ಏನು ಅರ್ಥ ಆಗಿದೆ ಅಂತಂದ್ರೆ why Mendel has chosen the pea plants for his experiment. ನಿಮ್ಗೆ ಅರ್ಥ ಆಯ್ತು ಮೆಂಡಲ್ ಯಾಕೆ ಪೀ ಪ್ಲಾಂಟ್ ಅನ್ನ ಚೂಸ್ ಮಾಡ್ದ for his experiment ಅಂತ. So after choosing this, what Mendel did, what Mendel did is very important. Mendel, by taking the pea plants, he has performed a two set of experiment. The first set of experiment we will call it as monohybrid cross experiment. The first set of experiment we will call it as monohybrid experiment. Monohybrid anta heltivi. Mono is nothing but single. ನೆನ್ಪಿಟ್ಕೊಳ್ಳಿ, mono is nothing but single. ಏನ್ ಸಿಂಗಲ್ ಇರುತ್ತೆ? The traits are single. ಒಂದೇ ಒಂದು ಟ್ರೇಟ್ ಅನ್ನ ಇಟ್ಕೊಂಡು ಏನ್ ಮಾಡ್ದ ಮೆಂಡಲ್ ಈ ಒಂದು ಎಕ್ಸ್ಪೆರಿಮೆಂಟ್ ನ ಪರ್ಫಾರ್ಮ್ ಮಾಡ್ದ. Monohybrid is nothing but single trait. Okay, let us now look at which is the first single trait which has been chosen by the Mendel for his experiment. ಯಾವ ಒಂದು ಬೇಸಿಸ್ ಅನ್ನ ಇಟ್ಕೊಂಡು ಯಾವ ಒಂದು ಟ್ರೇಟ್ ಅನ್ನ ಇಟ್ಕೊಂಡು ಅವನು ಫಸ್ಟ್ ಸೆಟ್ ಆಫ್ ಎಕ್ಸ್ಪೆರಿಮೆಂಟ್ ನ ಮಾಡ್ದ ಅಂತ let us understand. Firstly, to perform his first set of experiment, Mendel has chosen height is one of the height as a trait. Height ಅನ್ನೋ ಒಂದು ಟ್ರೇಟ್ ನ ತಗೊಂಡ. ಇಲ್ಲಿ height ಅಲ್ಲಿ ಕಾಂಟ್ರಾಸ್ಟಿಂಗ್ ಟ್ರೇಟ್ಸ್ ಏನಪ್ಪಾ ಅಂತಂದ್ರೆ ಒಂದು ಟಾಲ್ ಅನ್ನೋ ಒಂದು ಪೀ ಪ್ಲಾಂಟ್ ನ ತಗೊಂಡ. ಟಾಲ್ ಪೀ ಪ್ಲಾಂಟ್ ಅನ್ನೋದು ಒಂದು ಟ್ರೇಟ್ ಆಗಿದೆ. ಅಂಡ್ ಡ್ವಾರ್ಫ್ ಅನ್ನೋದನ್ನ ಒಂದು ತಗೊಂಡ. ಡ್ವಾರ್ಫ್ ಪೀ ಪ್ಲಾಂಟ್ ಅನ್ನೋದನ್ನ ಚೂಸ್ ಮಾಡ್ದ. whenever I say tall, it should be capital T and capital T. And whenever I say dwarf, it should be small t and small t. ಗೊತ್ತಿರಬೇಕು. ಸೊ ಕ್ಯಾಪಿಟಲ್ ಟಿ ಅಂದ್ರೆ ಇದು ಡಾಮಿನೇಟ್ ಟ್ರೇಟ್. ಇದು ಡಾಮಿನೆಂಟ್ ಟ್ರೇಟ್ ಆಗಿದೆ. ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ಎಕ್ಸಾಮ್ ಅಲ್ಲಿ ಯಾವಾಗಲೇ ಕ್ಯಾಪಿಟಲ್ ಲೆಟರ್ ಕೊಟ್ಲಿ, ಸೊ ಎಲ್ಲೇ ಕ್ಯಾಪಿಟಲ್ ಲೆಟರ್ ಕೊಟ್ಟಿರ್ಬೋದು, ನಿಮ್ಗೆ ಎಲ್ಲಾದ್ರೂ ಕೊಟ್ಟಿರ್ಲಿ ಕ್ಯಾಪಿಟಲ್ ಲೆಟರ್, ಸೊ ಅದೇನಾಗಿರುತ್ತೆ ಅಂದ್ರೆ ದ ಟ್ರೇಟ್ ವಿಲ್ ಬಿ ಡಾಮಿನೆಂಟ್. ಅದು ಡಾಮಿನೆಂಟ್ ಟ್ರೇಟ್ ಆಗಿರುತ್ತೆ. 100% ನೆನ್ಪಿಟ್ಕೊಳ್ಬೇಕು ಇದನ್ನ. ಸೊ ನಿಮ್ಗೆ ಇಲ್ಲಿ ಕ್ಯಾಪಿಟಲ್ ಲೆಟರ್ ಏನ್ ಕೊಟ್ಟಿರ್ತಾರೆ ಅದ್ರ ಆಪೋಸಿಟ್ ಸ್ಮಾಲ್ ಲೆಟರ್ ನಿಮ್ಗೆ ರಿಸೆಸಿವ್ ಟ್ರೇಟ್ ಆಗಿರುತ್ತೆ. So when Mendel is performing his first set of experiment, Mendel has chosen height as the contrasting character. So tall and dwarf are the two character he has chosen. So this is the tall pea plant and this is the dwarf pea plant. So tall pea plant and dwarf pea plant ಅನ್ನೋ ಒಂದು ಕ್ಯಾರೆಕ್ಟರ್ ನ ಚೂಸ್ ಮಾಡ್ದ. So here monohybrid. So mono, why? Because we are choosing only one contrasting character. ಒಂದೇ contrasting character ನಾವಿಲ್ಲಿ choose ಮಾಡಿದೀವಿ. So after choosing the trait, what Mendel did? Mendel firstly he has cross pollinated. What Mendel did? Important ಆಗಿ ನೆನ್ಪಿಟ್ಕೊಳ್ಳಿ. So first ಏನ್ ಮಾಡ್ತಾನೆ? Mendel cross pollinated. So Mendel cross pollinated the tall pea plant versus the dwarf pea plant. So tall pea plant ಜೊತೆಗೆ dwarf pea plant ನ ಕ್ರಾಸ್ ಪಾಲಿನೇಟ್ ಮಾಡ್ತಾನೆ. ಕ್ರಾಸ್ ಪಾಲಿನೇಟ್ ಮಾಡಿದಾಗ ಸೊ ಟಾಲ್ ಪೀ ಪ್ಲಾಂಟ್ ಅಲ್ಲಿರುವಂತ ಒಂದು ಟ್ರೇಟ್ ಅಂಡ್ ಡ್ವಾರ್ಫ್ ಪೀ ಪ್ಲಾಂಟ್ ಅಲ್ಲಿರುವಂತ ಈ ಒಂದು ಲೆಟರ್, ಡ್ವಾರ್ಫ್ ನ ಇಂಡಿಕೇಟ್ ಮಾಡುವಂತ ಲೆಟರ್ ವಿ ಕಾಲ್ ಆಕ್ಚುಲಿ ದಿಸ್ ಆಸ್ ಅಲೀಲ್. ಈ ಲೆಟರ್ಸ್ ನ ನಾವೇನಂತ ಹೇಳ್ತೀವಿ, ಇಲ್ಲೇ ನಾವು ಜೀನ್ಸ್ ನ ಡಿನೋಟ್ ಮಾಡ್ತೀವಿ. ಈ ಜೀನ್ಸ್ ನ ವಿ ವಿಲ್ ಕಾಲ್ ಇಟ್ ಆಸ್ ಅಲೀಲ್ ಇನ್ ದ ಸೈಂಟಿಫಿಕ್ ವರ್ಡ್. ಇದನ್ನ ಅಲೀಲ್ಸ್ ಅಂತ ಹೇಳ್ತೀವಿ, ರೈಟ್? ಸೊ ಹಿಯರ್ ಫ್ರಮ್ this set of chromosomes, ಈ ಒಂದು set of genes ಅಲ್ಲಿ ಏನಾಗ್ತಾ ಇದೆ, so one trait has been carried and from here the one is been carried. So ಏನಾಯ್ತು, we have received the offspring. ನಮ್ಗೆ ಈಗ offspring ಬಂತು. offsprings ಅಂತ ಹೇಳ್ಬೋದು, progeny ಅಂತ ಕೂಡ ಹೇಳ್ಬೋದು. So which kind of progeny is this? This is the progeny which is been obtained in the F1 generation. So what kind of progeny? ಏನ್ progeny ಆಗಿದೆ ಇದು? ಇಲ್ಲಿ ಹುಟ್ಟಿರುವಂತದ್ದು ಏನಾಗಿದೆ? So tall pea plant versus dwarf pea plant ಅನ್ನ ಕ್ರಾಸ್ ಮಾಡಿದಾಗ we have received something called as capital T and small t. So ಏನಾಗಿದೆ, capital T small t ನ ನಾವು ಏನಂತ ಹೇಳ್ತೀವಿ ಅಂತಂದ್ರೆ we will call it as tall. ಈ set of chromosomes ನ ನಾವು tall ಅಂತ ಹೇಳ್ತೀವಿ. ಅಂದ್ರೆ the offspring which are being born in the F1 generation, all the plants are tall pea plants. All the plants are what kind of plants? They are tall pea plants. ಯಾಕೆ tall? Once again I'm reminding, wherever there is capital T, ಎಲ್ಲಿ ಕ್ಯಾಪಿಟಲ್ ಟಿ ಅನ್ನೋ ಒಂದು ಇರುತ್ತೆ ಅಥವಾ ಎಲ್ಲಿ ಕ್ಯಾಪಿಟಲ್ ಲೆಟರ್ ಕ್ಯಾರಿ ಆಗಿರುತ್ತೆ, ಆಲ್ವೇಸ್ ದ ಡಾಮಿನೆಂಟ್ ಟ್ರೇಟ್ ಗೆಟ್ ಎಕ್ಸಿಬಿಟೆಡ್, ರಿಸೆಸಿವ್ ಟ್ರೇಟ್ ಗೆಟ್ ಹಿಡನ್.
ಏನಾಗ್ತಾ ಇದೆ, ಡಾಮಿನೆಂಟ್ ಟ್ರೇಟ್ ಎಕ್ಸ್ಪ್ರೆಸ್ ಆಗುತ್ತೆ, ರಿಸೆಸಿವ್ ಟ್ರೇಟ್ ಹಿಡನ್ ಆಗುತ್ತೆ. You have to remember this, it's very important. See, when Mendel taken the tall pea plant and cross-pollinated between a dwarf pea plant, in the F1 generation, Mendel got all tall pea plants. In F1 generation, Mendel got all tall pea plants. So now Mendel further continued to do his next set of, that is the second generation experiment. So next ಏನ್ ಮಾಡ್ತಾನೆ, so he has self-pollinated. Firstly, he has cross-pollinated. Next, he has self-pollinated the offsprings which he has got in the F1 generation. ಅಂದ್ರೆ F1 generation ಅಲ್ಲಿ ಬಂದಿರುವಂತ offsprings ಅನ್ನ ಏನ್ ಮಾಡ್ತಾನೆ, self-pollinate ಮಾಡ್ತಾನೆ. self-pollinate ಮಾಡೋದಂದ್ರೆ ಏನು, ಸೊ ಇಲ್ಲಿ ಸಿಕ್ಕಿರುವಂತ ಪ್ಲಾಂಟ್ ಅಲ್ಲಿರುವಂತ ಫ್ಲವರ್ ಇಂದ ಸೊ ಅದೇ ಫ್ಲವರ್ಗೆ ಪಾಲಿನೇಟ್ ಮಾಡೋಂಥದ್ದು. ಸೊ ಅಂದ್ರೆ ಈಸಿಯಾಗಿ ಇಲ್ಲಿರುವಂತ ಆಫ್ಸ್ಪ್ರಿಂಗ್ ಅನ್ನ ಅದೇ ಆಫ್ಸ್ಪ್ರಿಂಗ್ ಇಂದ ಏನ್ ಮಾಡ್ತಾ ಇದೀವಿ, ನಾವು ಪಾಲಿನೇಟ್ ಮಾಡ್ತಾ ಇದೀವಿ. ಸೊ ವಿ ಹ್ಯಾವ್ ಕ್ಯಾಪಿಟಲ್ ಟಿ ಅಂಡ್ ಸ್ಮಾಲ್ ಟಿ. ಸೊ ಈ ಕ್ಯಾಪಿಟಲ್ ಟಿ ಅಂಡ್ ಸ್ಮಾಲ್ ಟಿ ನ ಏನ್ ಮಾಡೋಣ, ವಿ ಆರ್ ಗೋಯಿಂಗ್ ಟು ಪಾಲಿನೇಟ್ by using the same set of genes. So okay, let me write this side so that you can see properly. So let me write here. Okay, so what is the trait he got, capital T and small t. So capital T and small t is here. So he has taken the same traits, capital T and small t, and what is the next thing he has done, ಏನು ಮಾಡ್ತಾ ಇದ್ದಾನೆ, ನೆಕ್ಸ್ಟ್ ಅವನು ಸೆಲ್ಫ್ ಪಾಲಿನೇಟ್ ಮಾಡ್ತಾ ಇದ್ದಾನೆ. F1 ಜನರೇಷನ್ಗೆ ಕ್ರಾಸ್ ಪಾಲಿನೇಟ್, F2 ಜನರೇಷನ್ಗೆ ಸೆಲ್ಫ್ ಪಾಲಿನೇಟ್. ಸೆಲ್ಫ್ ಪಾಲಿನೇಟ್ ಅಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಏನ್ ಮಾಡ್ತಾ ಇದೀವಿ, ಸೊ ಇಲ್ಲಿರುವಂತ ಟ್ರೇಟ್ ಏನಿದೆ ಕ್ಯಾಪಿಟಲ್ ಟಿ ಅಂಡ್ ಸ್ಮಾಲ್ ಟಿ, ಅದನ್ನ ಕ್ಯಾಪಿಟಲ್ ಟಿ ಅಂಡ್ ಸ್ಮಾಲ್ ಟಿ ಜೊತೆ ನಾವು ಪಾಲಿನೇಟ್ ಮಾಡ್ತಾ ಇದೀವಿ. ಸೊ ಹೌ ಡು ಯು ಪಾಲಿನೇಟ್, ಸಿ ಜಸ್ಟ್ ಮ್ಯಾಥಮ್ಯಾಟಿಕ್ಸ್ ಟೇಬಲ್ ಅಲ್ಲಿ ನೀವು ಏನು ಟೇಬಲ್ಸ್ ನ ಮಲ್ಟಿಪ್ಲೈ ಮಾಡಿದ ಹಾಗೆ. ಸೊ ಯು ಆರ್ ಮಲ್ಟಿಪ್ಲೈಯಿಂಗ್ ದಿಸ್ ಟಿ ವಿತ್ ದಿಸ್ ಟಿ. ಸೊ ಏನಾಗ್ತಿದೆ, ಕ್ಯಾಪಿಟಲ್ ಟಿ ಕ್ರಾಸಸ್ ವಿತ್ ಕ್ಯಾಪಿಟಲ್ ಟಿ, ಯು ಗೆಟ್ ಕ್ಯಾಪಿಟಲ್ ಟಿ. Then capital T crosses with small t, you get capital T small t. Then small t crosses with capital T, ಏನಾಗ್ತಾ ಇದೆ, capital T small t, or you can write small t capital T, both are correct. And when this is crossing with this, ಏನಾಗ್ತಾ ಇದೆ, small t ಬರ್ತಾ ಇದೆ. See, Mendel has observed something, which is very new in this, F2 generation. New ಅಂತ ಹೇಳಿದ್ರೆ character new ಅಲ್ಲ. Something, there is a little bit change compared to F1 generation in the F2 generation. So what Mendel has observed in F2 generation, see in F2 generation he has received the offsprings which look something like this. So one thing, he has received capital T offspring, then he has received capital T small t offspring, then again he received capital T small t offspring, and finally he has received small t and small t, ಒಂದು offspring ನ ಅವನು ರಿಸೀವ್ ಮಾಡ್ಕೊಂಡಿದ್ದಾನೆ. See, Mendel has got confusion. ಏನ್ ಕನ್ಫ್ಯೂಸ್ ಆಯಿತು ಮೆಂಡಲ್ಗೆ, he has got confused. See, in F1 generation he has taken tall and dwarf character. Tall ಅನ್ನೋ ಪೇರೆಂಟು ಇತ್ತು, dwarf ಅನ್ನೋ ಪೇರೆಂಟು ಇತ್ತು in F1 generation. Okay, but F1 generation offspring ಏನಾಗಿತ್ತು, dwarf ಆಗಿರಲಿಲ್ಲ. dwarf ಅನ್ನೋ ಕ್ಯಾರೆಕ್ಟರ್ ಇದ್ರೂ ಕೂಡ dwarf ಆಗಿರಲಿಲ್ಲ. ಯಾಕೆ, dominant trait dominated over the dwarf trait, that is the recessive trait. As a result of it, all pea plants have been seen. Okay, but F2 generation li upon self pollinate ಮಾಡಿದಾಗ ಏನಾಯ್ತು, we have received these kind of plants. So what kind of plants are there, how many types of tall pea plant he has received, how many types of dwarf pea plants he has received, let us look at. So ಇದನ್ನ ನಾವು ಏನು ಮಾಡ್ತಿದೀವಿ, overall outer look na we will write it as a phenotypic ratio. We have to write the phenotypic ratio. ಸೊ ಫಿನೋಟೈಪಿಕ್ ರೇಷಿಯೋ ಏನು ಅಂತ ನಾವು ಬರಿತೀವಿ, ಅಂದರೆ ಎಷ್ಟು ಟಾಲ್ ಪೀ ಪ್ಲಾಂಟ್ ಇದೆ, ಎಷ್ಟು ಡ್ವಾರ್ಫ್ ಪೀ ಪ್ಲಾಂಟ್ ಇದೆ. ಸಿ ಟೆಲ್ ಮಿ ಚಿಲ್ಡ್ರನ್, ವಾಟ್ ಕೈಂಡ್ ಆಫ್ ಪ್ಲಾಂಟ್ ಇಸ್ ದಿಸ್? ದಿಸ್ ಇಸ್ ಟಾಲ್ ಆರ್ ಡ್ವಾರ್ಫ್? ವಾಟ್ ಕೈಂಡ್ ಆಫ್ ಪ್ಲಾಂಟ್ ಇಸ್ ದಿಸ್? ದಿಸ್ ಇಸ್ ದ ಟಾಲ್ ಪೀ ಪ್ಲಾಂಟ್. This is a tall pea plant. Okay, because completely a set of capital T is there. So how many tall pea plants are there? Let us first mark. So we have one tall pea plant. What kind of plant is this? This is also a tall pea plant. So there is second tall pea plant. And this is the third tall pea plant. So totally how many tall pea plants we got? 3. What kind of plant is this? This is a dwarf pea plant. So totally nimge ಎಷ್ಟು tall pea plants ಸಿಕ್ಕಿದೆ? 1, and this is a 2. ಯಾಕೆ ಅಂದ್ರೆ ಡಾಮಿನೆಂಟ್ ಟ್ರೇಟ್ ಇದೆ ಇಲ್ಲಿ. ಸೊ ಕ್ಯಾಪಿಟಲ್ ಲೆಟರ್ ಇದ್ರೆ ಅದೇ ಟ್ರೇಟ್ ಅನ್ನು ಎಕ್ಸ್ಪ್ರೆಸ್ ಮಾಡೋದು. ಓಕೆ ಫೈನ್, ಇಲ್ಲೂ ಕೂಡ ಕ್ಯಾಪಿಟಲ್ ಲೆಟರ್ ಇದೆ. ಸೊ ಟೋಟಲಿ 3. ಸೊ ವಿ ಗಾಟ್ 3 tall pea plants. And what kind of plant it is? So
ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಡ್ವಾರ್ಫ್. ಇಲ್ಲಿ ಟಾಲ್ ಅನ್ನೋ ಕ್ಯಾರೆಕ್ಟರ್ ಇಲ್ಲ. ಸೊ ಟೋಟಲಿ ವಿ ಗಾಟ್ 3 tall pea plant ವರ್ಸಸ್ 1 dwarf pea plant. 3 tall pea plant and 1 dwarf pea plant ಅಂತ ನಾವು ಹೇಳ್ತೀವಿ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ನೋ ದ phenotypic ratio of the Mendels monohybrid cross experiment. Next comes genotypic ratio. Next ನಾವು ಏನು ಹೇಳ್ತೀವಿ, genotypic ratio ಅಂತ ಬರಿತೀವಿ. ಸೊ ವಾಟ್ ಈಸ್ ದ genotypic ratio? ಸೊ genotypic ಅಂದ್ರೆ ಏನು, ಕಂಪ್ಲೀಟ್ ಆಗಿ ಟಾಲ್ ಎಷ್ಟಿದೆ, ಹೈಬ್ರಿಡ್ ಎಷ್ಟಿದೆ, ಇದನ್ನ ಹೈಬ್ರಿಡ್ ಅಂತ ಹೇಳ್ತೀವಿ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಜೊತೆಗಿದ್ರೆ ನಾವು ಏನಂತ ಹೇಳ್ತೀವಿ, ಹೈಬ್ರಿಡ್. ಬಿಕಾಸ್ ಯಾಕೆ ಅಂತಂದ್ರೆ ವಿ ಹ್ಯಾವ್ 2 ಕ್ಯಾರೆಕ್ಟರ್ಸ್. ಅಥವಾ ಇದನ್ನ ನಾವು ಏನಂತ ಹೇಳ್ತೀವಿ ಅಂತಂದ್ರೆ ಹೋಮೋಝೈಗಸ್ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್. ಸೊ ಇನ್ನೊಂದು ವರ್ಡ್ ನ ಇಂಟ್ರೊಡ್ಯೂಸ್ ಮಾಡ್ತೀನಿ ನೋಡಿ ನಿಮ್ಗೆ ಈಗ. we will call them as homozygous and heterozygous. Homozygous ಅಂದ್ರೆ ಏನು, heterozygous ಅಂದ್ರೆ ಏನು? So let me tell you about homozygous and heterozygous. See, homozygous, homo is nothing but same ಅಂತ ಅರ್ಥ. homo is nothing but same ಅಂತ ಅರ್ಥ. ಸೊ ಈಗ ಸೇಮ್ ಸೆಟ್ ಆಫ್ ಟ್ರೇಟ್ಸ್ ಈ ರೀತಿ ಇದ್ರೆ, ಒಂದೇ ರೀತಿಯ ಟ್ರೇಟ್ಸ್ ಇದ್ರೆ ಇದು ಹೋಮೋಝೈಗಸ್. ಈಗ ಕ್ಯಾಪಿಟಲ್ ಸ್ಮಾಲ್ ಎರಡೂ ಕಾಂಬಿನೇಷನ್ ಇದ್ರೆ ಇದನ್ನ ನಾವು ಏನಂತ ಕರಿತೀವಿ, heterozygous. What do we call this as? We will call this as heterozygous. This is homozygous and this is heterozygous. Homozygous, heterozygous. ಈಗ ಅಬ್ಸರ್ವ್ ಮಾಡಿ, ಎಷ್ಟು ಕಂಪ್ಲೀಟ್ ಹೋಮೋಝೈಗಸ್ ಇದೆ, ಎಷ್ಟು ಕಂಪ್ಲೀಟ್ heterozygous ಇದೆ. Tell me whether it is homozygous or heterozygous. Yes, of course, this is homozygous. So what is this? We have combinated tall and dwarf. Here also combinated tall and dwarf. So how many heterozygous we have? 2 heterozygous. And what is this again? This is a homozygous. So ಇದು homozygous tall ಆದ್ರೆ ಇದು homozygous dwarf ಆಗಿದೆ. ಸೊ ಜೀನ್ ಅನ್ನ ನೋಡಿ ಬರಿತಾ ಇದೀವಿ, ಕಂಪ್ಲೀಟ್ ಆಗಿ ಎಷ್ಟು ಟಾಲ್ ಇದೆ. ಸೊ ಏನಾಗಿದೆ ಇಲ್ಲಿ, ಡಾಮಿನೆಂಟ್ ರಿಸೆಸಿವ್ ಕ್ಯಾರೆಕ್ಟರ್ ಇರುವಂತ, ಅಂದ್ರೆ ಒಂದು ಟಾಲ್ ಟ್ರೇಟ್ ಅಂಡ್ ಒಂದು ಡ್ವಾರ್ಫ್ ಟ್ರೇಟ್ ಇಟ್ಕೊಂಡು ಟಾಲ್ ಆಗಿರುವಂತ ಪ್ಲಾಂಟ್ಸ್ ಎಷ್ಟಿದೆ, and then complete agi dwarf ಎಷ್ಟಿದೆ. So totally we have 1 complete homozygous tall, 2 complete heterozygous tall and 1 complete homozygous dwarf. ಇದು ನೋಡಿ homozygous tall, heterozygous tall ಯಾಕಂದ್ರೆ ಡಾಮಿನೆಂಟ್ ಟ್ರೇಟ್ ಇದೆ. This is homozygous dwarf ಯಾಕಂದ್ರೆ completely recessive traits. Okay, you must know about this my dear students. Okay, ನೀವು ಎಕ್ಸಾಮ್ ಅಲ್ಲಿ ಏನು ಬರಿತೀರಾ ಅಂದ್ರೆ, firstly you will write this. ಸೊ ಟಿ ಕ್ರಾಸಸ್ ಟಿ ಬರಿತೀರಾ, F1 ಜನರೇಷನ್ ಬರಿತೀರಾ. ದೆನ್ F1 ಜನರೇಷನ್ ಆದಮೇಲೆ ಯು ವಿಲ್ ಡೂ ದ ಸೆಲ್ಫ್ ಪಾಲಿನೇಟ್. ಈ ಚೆಕ್ಕರ್ ಬೋರ್ಡ್ ಬರಿಬೇಕು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಡೂ ರೈಟ್ ದಿಸ್ ಚೆಕ್ಕರ್ ಬೋರ್ಡ್. ಚೆಕ್ಕರ್ ಬೋರ್ಡ್ನ ಬರೆದ ನಂತರ ಯು ವಿಲ್ ರೈಟ್ ದ ಫಿನೋಟೈಪಿಕ್ ರೇಷಿಯೋ ಆ್ಯಂಡ್ ದ ಜಿನೋಟೈಪಿಕ್ ರೇಷಿಯೋ ಆಫ್ ಮೆಂಡಲ್ಸ್ ಮೋನೋಹೈಬ್ರಿಡ್ ಎಕ್ಸ್ಪರಿಮೆಂಟ್. ಮೋನೋಹೈಬ್ರಿಡ್ ಎಕ್ಸ್ಪರಿಮೆಂಟ್ನ ಏನು ಬರಿತೀರಾ, ದ ಫಿನೋಟೈಪಿಕ್ ರೇಷಿಯೋ ಆ್ಯಂಡ್ ಜಿನೋಟೈಪಿಕ್ ರೇಷಿಯೋನ ಕಂಪ್ಲೀಟ್ ಮಾಡ್ತೀರಾ. ಎಸ್. ಸೊ ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಇದನ್ನ ಮಿಸ್ ಮಾಡಬೇಡಿ. ನಿಮಗೆ ಇದನ್ನ 2 ಮಾರ್ಕ್ಸ್ಗಾದರೂ ಕೇಳಬಹುದು ಅಥವಾ 1 ಮಾರ್ಕಲ್ಲಿ ವಾಟ್ ಈಸ್ ದ ಜಿನೋಟೈಪಿಕ್ ರೇಷಿಯೋ ಆಫ್ ದ ಮೆಂಡಲ್ಸ್ ಮೋನೋಹೈಬ್ರಿಡ್ ಕ್ರಾಸ್ ಎಕ್ಸ್ಪರಿಮೆಂಟ್ ಅಂತ ಕೇಳ್ಬೋದು, ಆರ್ ರೈಟ್ ದ ಚಕ್ಕರ್ ಬೋರ್ಡ್ ಆಫ್ ಮೆಂಡಲ್ಸ್ ಮೋನೋಹೈಬ್ರಿಡ್ ಎಕ್ಸ್ಪರಿಮೆಂಟ್ ಅಂತ ಕೇಳ್ಬೋದು. ಯು ಮಸ್ಟ್ ನೋ. ಸೊ ಸೇಮ್ ಮೆಥಡನ್ನು ಫಾಲೋ ಮಾಡಬೇಕು ಫಾರ್ ಎನಿ ಕೈಂಡ್ ಆಫ್ ಟ್ರೇಡ್. ಸೊ ಕ್ವಿಕ್ಲಿ ಇನ್ನೊಂದು ಟ್ರೇಡ್ ಜೊತೆಗೆ ಹೇಳ್ಕೊಡ್ತೀನಿ ನೋಡಿ. ಸೇ ಫಾರ್ ಎಕ್ಸಾಂಪಲ್ ನಿಮಗೆ ಈಗ ವೈಟ್ ಫ್ಲವರ್ ಕ್ರಾಸಸ್ ವಿತ್ ದ ಪರ್ಪಲ್ ಫ್ಲವರ್ ಅಂತ ಕೊಟ್ಟಿರ್ತಾರೆ ಅನ್ಕೊಳ್ಳಿ. ಸೊ ವೈಟ್ ಫ್ಲವರ್ ಅಂತ ಹೇಳಿದಾಗ ನಾನು ಏನು ಮಾಡ್ತಾ ಇದ್ದೀನಿ, ಸೊ ಫಸ್ಟ್ ಟ್ರೇಟ್ ಕ್ಯಾಪಿಟಲ್ WW ಬರ್ಕೊಂಡ್ರೆ ಸೊ ಆಪೋಸಿಟ್ ಏನಾಗಿರುತ್ತೆ, ಸ್ಮಾಲ್ WW ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ದ ವೈಟ್ ಫ್ಲವರ್. ಈಗ ಇದು ವೈಟ್ ಫ್ಲವರ್ ಆಗಿದ್ರೆ ಏನಾಗಿದೆ, ಇದನ್ನ ನಾನು ಪರ್ಪಲ್ ಫ್ಲವರ್ ಅಂದ್ರೆ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಏನೇ ಆಗಿರಲಿ, ಸೊ ನೀವೇನ್ ಮಾಡಬೇಕು, ಅದರ ಆಪೋಸಿಟ್ ಅಂದ್ರೆ ಸ್ಮಾಲ್ ಲೆಟರ್ ಬರಿಬೇಕು. ಇಲ್ಲಿ ಕ್ಯಾಪಿಟಲ್ ಯೂಸ್ ಮಾಡಿದ್ರೆ ಸ್ಮಾಲ್ ಯೂಸ್ ಮಾಡ್ತೀವಿ. ಸೊ ಕ್ವಿಕ್ ಆಗಿ ಎಕ್ಸಾಮ್ ಅಲ್ಲಿ ಏನೇ ಟ್ರೇಟ್ ಕೊಟ್ಟಿರಲಿ, ಇಟ್ಸ್ ವೆರಿ ಈಸಿ ಟು ರೈಟ್. ಓಕೆ, ಸೊ ಏನಾಗ್ತಾ ಇದೆ ಈಗ, ಮೆಂಡಲ್ಸ್ ಮೋನೋಹೈಬ್ರಿಡ್ ಎಕ್ಸ್ಪರಿಮೆಂಟ್ ಅನ್ನ ನಾವು ಬೇರೆ ಟ್ರೇಟ್ ಜೊತೆ ಟ್ರೈ ಮಾಡ್ತಾ ಇದೀವಿ. ಸೊ ಫಸ್ಟ್ ಜನರೇಷನ್ ಅಲ್ಲಿ ಏನಾಗಿರ್ತಾರೆ, ದ ಫಸ್ಟ್ ಜನರೇಷನ್ ಅಪಾನ್ ಕ್ರಾಸ್ ಪಾಲಿನೇಷನ್ ವಿ ಗೆಟ್ ಕ್ಯಾಪಿಟಲ್ W and small w. So what is the name of this? So I'm just waiting for the students to answer. What is the name of this progeny? So ಈ progeny ಏನಾಗಿರ್ತಾರೆ, white or purple? So quickly answer. What is the progeny which we have obtained in the F1 generation, whether it is a white color flowered plant or a purple colored flower plant? What kind of progeny is this?
Very good. Uday Kiran has answered. Very good. So white color flowered plant ಆಗಿರುತ್ತೆ. This is the white color flower. I congratulate Uday for understanding the concept and answering very quickly. Yes, very good. So next ಏನಾಗ್ತಾ ಇದೆ, we have to write the F2 generations checkerboard. ಏನು ಮಾಡ್ತೀರಾ, so capital W and small w ಗೆ checkerboard ಬರೀತೀರಾ. Very easy. So capital W and small w ಗೆ checkerboard ಬರೆದಾಗ ಏನಾಗುತ್ತೆ, so upon self pollination, ಸೇಮ್ ಕ್ಯಾಪಿಟಲ್ ಡಬ್ಲ್ಯೂ ನ ಸ್ಮಾಲ್ ಡಬ್ಲ್ಯೂ ಜೊತೆ ಏನ್ ಮಾಡ್ತಿದ್ರಾ, ಸೆಲ್ಫ್ ಪಾಲಿನೇಟ್ ಮಾಡ್ತಿದ್ರಾ. ಸೊ ಡಬ್ಲ್ಯೂ ಕ್ರಾಸಸ್ ವಿತ್ ಡಬ್ಲ್ಯೂ, ವಿ ಗೆಟ್ ಕ್ಯಾಪಿಟಲ್ ಡಬ್ಲ್ಯೂಸ್. ದಿಸ್ ಕ್ರಾಸಸ್ ವಿತ್ ದಿಸ್, ವಿ ಗೆಟ್ ಕ್ಯಾಪಿಟಲ್ ಡಬ್ಲ್ಯೂ ಅಂಡ್ ಸ್ಮಾಲ್ ಡಬ್ಲ್ಯೂ. ಅಂಡ್ ದಿಸ್ ಕ್ರಾಸಸ್ ವಿತ್ ದಿಸ್, ವಿ ಗೆಟ್ ಕ್ಯಾಪಿಟಲ್ ಡಬ್ಲ್ಯೂ ಅಂಡ್ ಸ್ಮಾಲ್ ಡಬ್ಲ್ಯೂ. ಅಂಡ್ ದಿಸ್ ಕ್ರಾಸಸ್ ವಿತ್ ವಿ ಗೆಟ್ ಸ್ಮಾಲ್ ಡಬ್ಲ್ಯೂ ಅಂಡ್ ಸ್ಮಾಲ್ ಡಬ್ಲ್ಯೂ. ಸೊ ಫಿನೋಟೈಪಿಕ್ ರೇಷಿಯೋ ಏನಾಗಿದೆ ಇದರದ್ದು, ವಾಟ್ ಇಸ್ ದ ಫಿನೋಟೈಪಿಕ್ ರೇಷಿಯೋ ಆಫ್ ದಿಸ್? ಆಲ್ವೇಸ್ ಫಿನೋಟೈಪಿಕ್ ರೇಷಿಯೋ ಏನಾಗಿದೆ, ಸೇಮ್ ಆಗಿರುತ್ತೆ. ಫಿನೋಟೈಪಿಕ್ ರೇಷಿಯೋ ಯಾವಾಗಲೂ ಕೂಡ ಮೆಂಡಲ್ಸ್ ಮೋನೋಹೈಬ್ರಿಡ್ ಕ್ರಾಸ್ ಎಕ್ಸ್ಪೆರಿಮೆಂಟ್ ಅಲ್ಲಿ 3:1. ಓಕೆನಾ? ಸೊ 3 ಏನಾಗಿದೆ, 3 ವೈಟ್ ಫ್ಲವರ್ಸ್ ಅಂಡ್ 1 ಪರ್ಪಲ್ ಫ್ಲವರ್. ವಾಟ್ ಈಸ್ ದ ರೇಷಿಯೋ ಆಫ್ ದಿಸ್ 3? 3 ವೈಟ್ ಫ್ಲವರ್ಸ್ ವಿ ಗಾಟ್ ಅಂಡ್ ವಿ ಗಾಟ್ ದ 1 ಪರ್ಪಲ್ ಫ್ಲವರ್ ಬಿಕಾಸ್ ಪರ್ಪಲ್ ಈಸ್ ರಿಸೆಸಿವ್ ಹಿಯರ್. ಓಕೆ, ಸಿಮಿಲರ್ಲಿ ಜೀನೋಟೈಪಿಕ್ ಏನಾಗಿದೆ, ಜೀನೋಟೈಪ್ ಹಿಯರ್ ಈಸ್ ಅಗೇನ್ 1:2:1 ಆಗಿರುತ್ತೆ. ಮೋನೋಹೈಬ್ರಿಡ್ ಅಲ್ಲಿ ಯಾವಾಗಲೂ ಕೂಡ 1:2:1. ಯಾಕೆ 1:2:1 ಇಲ್ಲಿ ಅಬ್ಸರ್ವ್ ಮಾಡಿ, ಎಷ್ಟು ಟಾಲ್ ಪೀ ಪ್ಲಾಂಟ್, ದಟ್ ಈಸ್ ಎಷ್ಟು ವೈಟ್ ಫ್ಲವರ್ಸ್ ಇದೆ, ಎಷ್ಟು ಪರ್ಪಲ್ ಫ್ಲವರ್ ಇದೆ. ಸೊ ದಿಸ್ ಈಸ್ ನೋಡ್ಬೋದು ನೀವು, ಇದು ವೈಟ್. ಸೊ ಕಂಪ್ಲೀಟ್ ಆಗಿ ಏನಾಗಿದೆ, ಇಲ್ಲಿ ಡಾಮಿನೆಂಟ್ ರೇಟ್ ಇದೆ. ಇಲ್ಲಿ ಡಾಮಿನೆಂಟ್ ರೇಟ್ ಇರೋದ್ರಿಂದ ಇದು ಏನಾಗಿದೆ, ವೈಟ್ ಫ್ಲವರ್ಡ್ ಪ್ಲಾಂಟ್. ಇಲ್ಲಿ ಡಾಮಿನೆಂಟ್ ರೇಟ್ ಇರೋದ್ರಿಂದ ಇದು ಕೂಡ ವೈಟ್ ಫ್ಲವರ್ಡ್ ಪ್ಲಾಂಟ್. ಸೊ ನೆಕ್ಸ್ಟ್ ಬರೋಂಥದ್ದು ಎಷ್ಟು ಕಂಪ್ಲೀಟ್ ಆಗಿ ಹೋಮೋಸೈಗಸ್ ಆಗಿದೆ, ಎಷ್ಟು ಹಿಟ್ರೋಸೈಗಸ್ ಆಗಿದೆ. ಬೇಸ್ಡ್ ಆನ್ ದಟ್ ನಾವೇನ್ ಮಾಡಿದೀವಿ, ವಿ ಹ್ಯಾವ್ ರಿಟನ್ ದ genotypic ratio. So completely homozygous we have 1, so ratio is 1. So heterozygous we have 2, so we have written 2. Then completely homozygous purple flower we have 1. Okay, idu baribeku ನೀವು. So F2 generation phenotypic ratio na baribeku and you have to write the checkerboard of this. ಸೊ ಇದನ್ನ ಬರೆಯೋದ್ರಿಂದ ಡೆಫಿನೆಟ್ಲಿ ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ನಾನು ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೂ ಕೂಡ ಕಂಪ್ಲೀಟ್ ಆಗಿ ಏನು ಅಬ್ಸರ್ವ್ ಮಾಡ್ತೀನಿ ಅಂದರೆ ಕೀ ಪಾಯಿಂಟ್ಸ್ ಏನೇನಿರಬೇಕು. ಫಸ್ಟ್ F1 ಜನರೇಷನ್ನ ಆಫ್ಸ್ಪ್ರಿಂಗ್ ಇರಬೇಕು, F1 ಜನರೇಷನ್ ಅಂತ ಮೆನ್ಷನ್ ಆಗಿರಬೇಕು. ಐ ಡೋಂಟ್ ವಾಂಟ್ ಟು ರೈಟ್, ನೀವು ಇಲ್ಲಿ ಕ್ರಾಸ್ ಪಾಲಿನೇಷನ್ ಅಂತ ಬರೆಯೋಂಗಿಲ್ಲ, ಇಲ್ಲಿ ಸೆಲ್ಫ್ ಪಾಲಿನೇಷನ್ ಅಂತ ಬರೆಯೋ ಅವಶ್ಯಕತೆ ಇಲ್ಲ. ಬಿಕಾಸ್ ಯು ಮಸ್ಟ್ ನೋ ದ ಕಾನ್ಸೆಪ್ಟ್, ನಿಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕು ಅಷ್ಟೇ. ಓಕೆ, ಯು ಮಸ್ಟ್ ನೋ ದ ಕಾನ್ಸೆಪ್ಟ್ ಆ್ಯಂಡ್ ಯು ಮಸ್ಟ್ ಎಕ್ಸಿಬಿಟ್ ಇನ್ ದ ಎಕ್ಸಾಮಿನೇಷನ್ ಇನ್ ಅ ಪ್ರಾಪರ್ ವೇ ವಿತ್ ದ ರಿಕ್ವೈರ್ಡ್ ಆನ್ಸರ್. ನೆಕ್ಸ್ಟ್ ಚೆಕ್ಕರ್ ಬೋರ್ಡ್ ಬರೀರಿ. ಈ ಚೆಕ್ಕರ್ ಬೋರ್ಡ್ನ ಕಂಪ್ಲೀಟ್ ಮಾಡಿ. ಚೆಕ್ಕರ್ ಬೋರ್ಡ್ನ ಕಂಪ್ಲೀಟ್ ಮಾಡಿದ್ಮೇಲೆ ಫಿನೋಟೈಪಿಕ್ ರೇಷಿಯೋ ಅಂಡ್ ಜಿನೋಟೈಪಿಕ್ ರೇಷಿಯೋನ ಕಂಪ್ಲೀಟ್ ಮಾಡಿ. ಓಕೆ, ಸೊ ದಟ್ಸ್ ಆಲ್ ಫಾರ್ ಟುಡೇಸ್ ಕ್ಲಾಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಇನ್ ಟುಮಾರೋಸ್ ಕ್ಲಾಸ್, ನಾಳಿನ ಕ್ಲಾಸಲ್ಲಿ ಐ ವಿಲ್ ಬಿ ಡಿಸ್ಕಸಿಂಗ್ ದ ಫರ್ದರ್ ಕಾನ್ಸೆಪ್ಟ್ಸ್ ಆಫ್ ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದೆ, ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮರೆಯದೆ ಶೇರ್ ಮಾಡಿ. ಸೊ ಬಿಕಾಸ್ ಐ ನೋ ದಟ್ ಈಗೆಲ್ಲ ಆಫ್ಲೈನ್ ಕ್ಲಾಸ್ ಇರೋದ್ರಿಂದ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಸ್ಕೂಲಲ್ಲೇ ಕಾನ್ಸೆಪ್ಟ್ಸನ್ನು ಕಲ್ತ್ಕೊಳ್ತಿರ್ತೀರಾ. ಸೊ ಜಸ್ಟ್ ಬೈ ಅಟೆಂಡಿಂಗ್ 1 hour ಆಫ್ ಲೈವ್ ಸೆಷನ್ ಫ್ರಮ್ ಮಾರ್ನಿಂಗ್ 6 to 7 ಏನಾಗುತ್ತೆ, ನಿಮಗೆ ನಾನು ಎವ್ರಿ ಕಾನ್ಸೆಪ್ಟ್ ಕ್ಲಾರಿಟಿ ಕೊಡ್ತೀನಿ. ಸೊ ಮ್ಯಾಕ್ಸಿಮಮ್ ನಿಮಗೆ ಸೈನ್ಸಲ್ಲಿ ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ವ್ಯಾಲ್ಯೂಬಲ್ ಕಮೆಂಟ್ಸ್ನ ವಿಡಿಯೋ ಎಂಡ್ ಆದಮೇಲೆ ಸೊ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಆ್ಯಂಡ್ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಅದನ್ನು ಕೂಡ ನೀವು ಮೆನ್ಷನ್ ಮಾಡ್ಬೋದು. So thank you so much for watching today's video and joining for the live from 6 to 7 my dear students. So I'll be meeting you in tomorrow's live class again around 6 o'clock. Until then, take care. So study well and all the best for today's day. Thank you so much.